ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಚಂದ್ರ ಮಂಗಳಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇದೇ ಜೂನ್ 15ರಿಂದ ಜೂನ್ 21ರವರೆಗೆ, ಜೂನ್ 15 ಭಾನುವಾರದಿಂದ ಜೂನ್ 21 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕಿಸುವಂಥದ್ದು. ಮೊದಲು ಈ ವಾರದ ಪಂಚಾಂಗದ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳೋಣ. ಜೂನ್ 15 ಭಾನುವಾರ, ಅದು ಜ್ಯೇಷ್ಠ ಮಾಸದ ಬಹುಳ ಚೌತಿ ಅಥವಾ ಚತುರ್ಥಿ ತಿಥಿ, ಶ್ರವಣ ನಕ್ಷತ್ರ, ಆಯಿಂದ್ರ ಯೋಗ, ಬಾಲವಕರಣ ಇರುವಂಥದ್ದು ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಜೊತೆಗೆ ಈ ದಿನ ಒಂದು ಖಗೋಳದ ವಿಸ್ಮಯ ಜರುಗುವಂಥದ್ದು. ಸೂರ್ಯನ ರಾಶಿ ಪರಿವರ್ತನೆ, ಸೂರ್ಯನು ಮಿಥುನ ರಾಶಿಗೆ ಪ್ರವೇಶಿಸುವಂಥದ್ದು. ಸೂರ್ಯನ ಮಿಥುನ ಪ್ರವೇಶವು ಇಂದು ಬೆಳಗ್ಗೆ ಸುಮಾರು 6:53 ಅಲ್ಲಿ ವೃಷಭದಿಂದ ಸೂರ್ಯನು ಮಿಥುನ ರಾಶಿಗೆ ಸಂಕ್ರಮಿಸಲಿದ್ದಾನೆ. ಈ ದಿನವನ್ನು ಮಿಥುನ ಸಂಕ್ರಾಂತಿ ಎಂದು ಕರೆಯುತ್ತಾರೆ. ಇದನ್ನು ಷಡಶೀತಿ ಪುಣ್ಯಕಾಲ ಅಂತ ವಿಶೇಷವಾಗಿ ಹಲವಾರು ಧಾರ್ಮಿಕ ಕಾರ್ಯಗಳ ಮಹತ್ವವುಳ್ಳಂಥದ್ದು. ಜೊತೆಗೆ ಈ ತೀರ್ಥಕ್ಷೇತ್ರ, ಸಂಗಮ ಕ್ಷೇತ್ರ ಅಥವಾ ನದಿ ತೀರದ ಕ್ಷೇತ್ರಗಳಲ್ಲಿ ತೀರ್ಥ ಸ್ನಾನಗಳನ್ನು ಮಾಡಲಿಕ್ಕೆ ಅಥವಾ ಇನ್ನಿತರ ಯಾವುದೇ ಪಿಂಡ ತರ್ಪಣಾದಿಗಳನ್ನು ಕೊಡುವಂಥದ್ದು, ಪಿತೃ ಕಾರ್ಯಗಳಿಗೆ, ದೇವತಾ ಕಾರ್ಯಗಳನ್ನು ಮಾಡುವಂಥದ್ದು, ಇವೆಲ್ಲವೂ ಈ ಸಂಕ್ರಾಂತಿಯ ಆಚರಣೆಯಲ್ಲಿ ಕಂಡುಬರ್ತಾ ಷಡಶೀತಿ ಪುಣ್ಯಕಾಲ ಅಂತ. ಹಾಗಾಗಿ ಈ ಒಂದು ವಿಶೇಷವಾದ ದಿನದಲ್ಲಿ ಸೂರ್ಯನ ರಾಶಿ ಪರಿವರ್ತನೆ ಆಗುತ್ತೆ. ಸೂರ್ಯನ ಈ ರಾಶಿ ಪರಿವರ್ತನೆ ಅಥವಾ ಮಿಥುನ ಸಂಕ್ರಾಂತಿ, ಮಿಥುನ ಮಾಸದ ಒಂದು ಸಂಪೂರ್ಣವಾದ ಭವಿಷ್ಯ ಫಲವನ್ನು ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಅದನ್ನು ಹಲವರಾರು ವೀಕ್ಷಿಸಿದ್ದೀರಾ. ವೀಕ್ಷಿಸಿದವರಿಗೆಲ್ಲ ಧನ್ಯವಾದಗಳು. ಯಾರೋ ವೀಕ್ಷಿಸಿಲ್ಲ, ಅಲ್ಲಿ ನಿಮ್ಮ ಮಿಥುನ ಮಾಸದ ಸೂರ್ಯನಿಂದ ಆಗುವಂಥ ಉತ್ತಮ ಫಲವನ್ನು ಕಂಡುಕೊಳ್ಳಿ. ಈ ಬಾರಿಯ ಒಂದು ಸೂರ್ಯನ ಪರಿವರ್ತನೆ ವೈಶಿಷ್ಟ್ಯವನ್ನು ಹೊಂದಿದೆ. ಅಲ್ಲಿ ಸೂರ್ಯನಿಗೆ ಬುಧ ಮತ್ತು ಗುರುಗಳ ಯುತಿ ಸಿಗುತ್ತೆ. ಗುರು ಮಿಥುನ ರಾಶಿಯಲ್ಲಿ ಇರೋ ಕಾರಣ ಅಲ್ಲಿ ರವಿ, ಗುರು ಮತ್ತು ಬುಧರ ಒಂದು ಯುತಿಯ ಒಂದು ಸಾರ್ವಜನಿಕ ಫಲ ಆ ವಿಶೇಷ ವೇಳೆಯಲ್ಲಿ ವಿವರಣೆ ಮಾಡಿದ್ದೇನೆ. ಅದನ್ನು ವೀಕ್ಷಿಸಿಕೊಳ್ಳಿ. ಭಾನುವಾರದ ಬಳಿಕ ಸೋಮವಾರ 16ನೇ ತಾರೀಕು ಅಲ್ಲಿ ಬಹುಳವಾದ ಪಂಚಮಿ ತಿಥಿ ಇರುವಂಥದ್ದು. ಧನಿಷ್ಠ ನಕ್ಷತ್ರ, ವೈದ್ರತಿ ಯೋಗ, ತೈತಿಲ್ಯಕರಣ ಉತ್ತಮ ದಿನ ಆಗಿರುತ್ತೆ. ಯಾವುದೇ ಕೆಲಸ ಕಾರ್ಯಗಳಿಗೆ ಉತ್ತಮವಾದ ದಿನ ಆಗಿರುವಂಥದ್ದು. ಇನ್ನು 17ನೇ ತಾರೀಕು ಮಂಗಳವಾರ ಬಹುಳ ಷಷ್ಠಿ ತಿಥಿ, ಶತಭಿಷ ನಕ್ಷತ್ರ ಇರುವಂಥದ್ದು. ಈ ದಿನವು ಉತ್ತಮವಾದ ದಿನ ಆಗಿರುತ್ತೆ. ಇನ್ನು 18ನೇ ತಾರೀಕು ಬುಧವಾರ ಬಹುಳ ಸಪ್ತಮಿ, ಜ್ಯೇಷ್ಠ ಬಹುಳ ಸಪ್ತಮಿ, ಪೂರ್ವಭಾದ್ರ ನಕ್ಷತ್ರ. ಇದನ್ನು ಕಾಲಭೈರವ ಅಷ್ಟಮಿ, ಪ್ರತಿ ತಿಂಗಳಲ್ಲಿ ಬರುವಂಥ ಬಹುಳ ಅಥವಾ ಕೃಷ್ಣ ಪಕ್ಷದ ಅಷ್ಟಮಿಯು ಕಾಲಭೈರವ ಅಷ್ಟಮಿ ಎಂದು ಕರೆಯಲ್ಪಡುತ್ತದೆ. ವ್ಯಾವಹಾರಿಕವಾದ ಅಥವಾ ಕೃಷಿ ವ್ಯಾಪಾರ ಸಂಬಂಧಪಟ್ಟವಾದ ಕೆಲಸ ಕಾರ್ಯಗಳಿಗೆ ಉತ್ತಮವಾದ ಆಯ್ಕೆ ಆಗಿರುತ್ತೆ. ಇನ್ನು 19ನೇ ತಾರೀಕು ಗುರುವಾರ, ಈ ದಿನವೂ ಅಲ್ಲಿ ಬಹುಳ ಅಷ್ಟಮಿ ತಿಥಿ, ಉತ್ತರ ಭಾದ್ರ ನಕ್ಷತ್ರ ಇರುತ್ತೆ. ಸೌಭಾಗ್ಯ ಯೋಗ, ಕೌಲವಕರಣ ಇರುವಂಥದ್ದು ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಇನ್ನು 20ನೇ ತಾರೀಕು ಶುಕ್ರವಾರ ಬಹುಳ ನವಮಿ ತಿಥಿ, ಉಪರಿ ದಶಮಿ ತಿಥಿ ಬರುತ್ತೆ. ರೇವತಿ ನಕ್ಷತ್ರ, ಶೋಭನ ಯೋಗ, ಗರಜಕರಣ ಇರುವಂಥದ್ದು ಉತ್ತಮ ದಿನ ಆಗಿರುತ್ತೆ. ಯಾವುದೇ ವ್ಯಾವಹಾರಿಕವಾದ ಕೆಲಸ ಕಾರ್ಯಗಳಿಗೆ ಉತ್ತಮವಾದ ಆಯ್ಕೆ ಆಗಿರುತ್ತೆ. ಇನ್ನು 21ನೇ ತಾರೀಕು ಶನಿವಾರ ಬಹುಳ ಏಕಾದಶಿ ಬರುವಂಥದ್ದು, ಜ್ಯೇಷ್ಠ ಬಹುಳ ಏಕಾದಶಿ. ಇಂದು ಅಶ್ವಿನಿ ನಕ್ಷತ್ರ, ಅತಿಗಂಡ ಯೋಗ, ಭಾವಕರಣ ಇರುವಂಥದ್ದು. ಈ ದಿನ ಏಕಾದಶಿಯ ಉಪವಾಸಾದಿಗಳನ್ನು ಮಾಡುವಂಥವರಿಗೆ ಉತ್ತಮವಾದ ಆಯ್ಕೆ. ಜೊತೆಗೆ ಇಂದು ಬುಧ ಜಯಂತಿ, ಬುಧ ಗ್ರಹದ ಜಯಂತಿಯನ್ನು ಜ್ಯೇಷ್ಠ ಬಹುಳ ಏಕಾದಶಿ ಎಂದು ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಬುಧ ಗ್ರಹದ ಜಯಂತಿ ಎಂದು ಆಚರಣೆ ಮಾಡ್ತಾರೆ. ಹಾಗೆಯೇ ಈ ಸಾಯನ ಪದ್ಧತಿಯ ಪ್ರಕಾರ, ಅಂದರೆ 2 ಸಾಯನ ಮತ್ತು ನೇರಳೆ ಎಂಬಂಥ 2 ರೀತಿಯ ಪಂಚಾಂಗ ಗಣನೆ ಪದ್ಧತಿ ಜಾರಿಯಲ್ಲಿರುತ್ತೆ. ಸಾಯನ ಪದ್ಧತಿಗೆ ಅನುಸಾರವಾಗಿ ಈ ಜೂನ್ 21ಕ್ಕೆ ಅಲ್ಲಿ ದಕ್ಷಿಣಾಯನ ಆರಂಭ ಎಂದು ಅವರು ಗಣನೆ ಮಾಡ್ತಾರೆ. ಆದರೆ ಕೆಲವೊಂದು ಪಂಚಾಂಗಗಳಲ್ಲಿ ಮುಂದಿನ ಸಂಕ್ರಾಂತಿಯ ಬಳಿಕ ಅಷ್ಟೇ ಅಲ್ಲಿ ಈ ದಕ್ಷಿಣಾಯನ ಆರಂಭ ಆಗುವಂಥದ್ದು. ಹಾಗಾಗಿ ಇವೆಲ್ಲವೂ ಈ ವಾರದ ಪಂಚಾಂಗದ ವೈಶಿಷ್ಟ್ಯಗಳನ್ನು ಗಮನಿಸಿದಾಯಿತು. ಇನ್ನು ನಾವು ಗಮನಿಸೋಣ ವಾರ ಭವಿಷ್ಯದಲ್ಲಿ 12 ರಾಶಿಗಳ ಒಂದು ವಿಸ್ತಾರವಾದಂಥ ವಾರದ ಭವಿಷ್ಯ. ಮೊದಲಿಗೆ ಮೇಷರಾಶಿ. ಮೇಷರಾಶಿಗೆ ಈ ವಾರದ ಶುಭ ಆರಂಭದ ಭಾನುವಾರ ಮತ್ತು ನಂತರ ಬರುವಂಥ 3 ದಿನಗಳು ನಿಮಗೆ ಉತ್ತಮ. ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ. ನಿರಂತರವಾಗಿ ವಾರದ ಆರಂಭದ 4 ದಿನಗಳು ನಿಮಗೆ ಚಂದ್ರನ ಬೆಂಬಲ ಇರುವಂಥ ಉತ್ತಮವಾದ ಆಯ್ಕೆಯಾಗಿ ಬರ್ತಾಯಿದೆ. ಜೊತೆಗೆ ಇದೇ ಕಾಲದಲ್ಲಿ ಸೂರ್ಯನ ಅನುಗ್ರಹ ಸಹ ನಿಮಗೆ ಇರುವಂಥದ್ದು. ಯಾಕಂದರೆ ಅಲ್ಲಿ ಮಿಥುನ ಸಂಕ್ರಾಂತಿಯಿಂದ ಆರಂಭವಾಗುವಂಥ ಈ ವಾರದಲ್ಲಿ ಅಲ್ಲಿ ಮಿಥುನ ಸಂಕ್ರಾಂತಿಯಿಂದಲೇ ನಿಮಗೆ ಸೂರ್ಯನ ಅನುಗ್ರಹ ಆರಂಭ ಆಗುತ್ತೆ. ಅಲ್ಲಿ ತೃತೀಯ ಸ್ಥಾನ, ನಿಮ್ಮ ರಾಶಿಯಿಂದ 3ನೇ ಸ್ಥಾನದಲ್ಲಿ ಆ ಮಿಥುನ ರಾಶಿಯ ಒಂದು ಸಂಕ್ರಾಂತಿಯ ವಿಶೇಷವಾದ ಫಲವನ್ನು ಗಮನಿಸಿಕೊಳ್ಳಿ. ಅದರಲ್ಲೂ ನಿಮ್ಮ ರಾಶಿಯ ಬಗ್ಗೆ ಹೇಳಿದ್ದೇನೆ. ಇಲ್ಲಿನೂ ಈಗ ವಾರ ಭವಿಷ್ಯದಲ್ಲಿ ಸಹ ಹಾಗೆ ನಿಮಗೆ ವಿಶೇಷವಾಗಿ ಉತ್ತಮ ಫಲಗಳು ಈ 4 ದಿನಗಳಲ್ಲಿ ರವಿಚಂದ್ರರ ಅನುಗ್ರಹ ಅಪೂರ್ವವಾಗಿ ಬಂದಿದೆ.
ಸಾಡೆ ಸಾತಿಯ ಮಧ್ಯದಲ್ಲೂ ಸಹ ಇಂಥ ಉತ್ತಮವಾದ ದಿನಗಳು ಮಧ್ಯೆ ಬರ್ತಾ ಇರ್ತವೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಗಳನ್ನು ವೀಕ್ಷಿಸಿಕೊಂಡು ನಿಮಗೆ ಬರುವಂಥ ಉತ್ತಮವಾದ ದಿನಗಳು ಯಾವುದು, ಆ ಉತ್ತಮ ದಿನಗಳಲ್ಲಿ ಏನೇನು ಮಾಡ್ಬೋದು, ಯಾವುದೆಲ್ಲ ದಿನಗಳು ಸ್ವಲ್ಪ ಅಷ್ಟೊಂದು ಉತ್ತಮವಾಗಿರೋದಿಲ್ಲ, ಯಾವ ಎಚ್ಚರಿಕೆ ಬೇಕು ಅನ್ನೋದು ಈ ಒಂದು ವಿಡಿಯೋದ ಪ್ರಸಾರದ ಉದ್ದೇಶ ಆಗಿರುತ್ತೆ. ಹಾಗಾಗಿ ಈ ನಿಮಗೆ ಬರುವಂಥ 4 ದಿನಗಳು ಸೋಮವಾರ, ಮಂಗಳವಾರ, ಬುಧವಾರ 4 ದಿನಗಳು ವಿಶಿಷ್ಟವಾಗಿ ರವಿಚಂದ್ರನ ಅನುಗ್ರಹ ಬರುವಂಥದ್ದಿರುತ್ತೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ನಿಮಗೆ ಹೆಚ್ಚಿನ ಲಾಭಗಳು ಬರುವಂಥದ್ದು, ಹಣಕಾಸಿನ ಹರಿವು ಚೆನ್ನಾಗಿ ಆಗುತ್ತೆ, ಆರೋಗ್ಯ ಸುಧಾರಣೆ, ಅದು ಯಾವುದೇ ರೀತಿಯ ಬಾಂಧವ್ಯಗಳು ವೃದ್ಧಿಯಾಗುವಂಥದ್ದು, ಪ್ರಯತ್ನಗಳಲ್ಲಿ ಸಫಲತೆ, ಉದ್ಯೋಗಕ್ಕೆ ಪ್ರಯತ್ನ ಪಡೋರಿಗೆ ಉದ್ಯೋಗ ಸಿಗುವಂಥದ್ದು, ಅಥವಾ ಶುಭ ಕಾರ್ಯಗಳಿಗೆ ಪ್ರಯತ್ನ ಪಡೋರಿಗೆ ಶುಭ ಕಾರ್ಯಗಳು ಸಿದ್ಧಿಯಾಗುವಂಥದ್ದು. ಇನ್ನು ದೀರ್ಘಕಾಲದಿಂದ ನಿಮಗೆ ಹಣಕಾಸಿನ ವಿವಾದಗಳು ಅಥವಾ ಯಾವುದೇ ರೀತಿಯ ರಾಜಕೀಯ ವಿವಾದಗಳು, ಇನ್ನಿತರ ವಿವಾದಗಳು ಅವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಅವಕಾಶ, ಕೌಟುಂಬಿಕವಾದ ಭಿನ್ನಾಭಿಪ್ರಾಯಗಳು ನಿವಾರಣೆ ಆಗುತ್ತೆ, ಆಸ್ತಿ ವಿವಾದಗಳು ಪರಿಹಾರ ಆಗುತ್ತೆ. ಈ ರೀತಿ ನಿಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿಕ್ಕೆ ಬಹಳ ಉತ್ತಮವಾದ ಆಯ್ಕೆ 4 ದಿನಗಳು. ಜೊತೆಗೆ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ದಾಖಲೆ ಪತ್ರಗಳ ಸಂಗ್ರಹ ಇತ್ಯಾದಿಗಳಿಗೂ ಈ 4 ದಿನಗಳ ಸದುಪಯೋಗ ಮಾಡಿಕೊಳ್ಳುವಂಥದ್ದು ವಿದ್ಯಾರ್ಥಿ ಯುವ ವೃಂದದವರೆಗೂ ಬಹಳ ಉತ್ತಮವಾದ ಆಯ್ಕೆ. ಇನ್ನು 19, 20 ನಿಮ್ಮ ಪಾಲಿಗೆ ಮಿಶ್ರ ಫಲಗಳ ದಿನ ಆಗಿರುತ್ತೆ. 19, 20ರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಗುರುವಾರ, ಶುಕ್ರವಾರ ಕೆಲವೊಮ್ಮೆ ನಿಮಗೆ ಮಾತಿನ ಚಕಮಕಿ, ಕಲಹ ಆಗುವಂಥದ್ದು, ನಿಮ್ಮ ವಿರುದ್ಧ ಆರೋಪಗಳು ಬರುವಂಥದ್ದು, ಅಥವಾ ಇತರರು ನಿಮ್ಮನ್ನು ದ್ವೇಷ ಮಾಡುವಂಥದ್ದು, ಯಾವುದೇ ರೀತಿಯ ಒಂದು ದುಃಖದ ವಾರ್ತೆಗಳನ್ನು ಕೇಳುವಂಥದ್ದು, ಮುಂತಾದ ಅಹಿತಕರ ಮತ್ತು ಅಪ್ರಿಯವಾದ ಘಟನೆಗಳು ಜರಬಹುದು. ಹಾಗಾಗಿ ಈ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ 19, 20ರಲ್ಲಿ ಖಂಡಿತ ಬೇಕು. ಆರ್ಥಿಕ ಮತ್ತು ಆರೋಗ್ಯ ವಿಚಾರಕ್ಕೆ ಯಾವುದೇ ತೊಂದರೆಗಳಿಲ್ಲ. ವೈಯಕ್ತಿಕ ವಿಚಾರ ಮತ್ತು ಭಾವನೆಗಳ ನಿಯಂತ್ರಣ ಬೇಕು. ಇನ್ನು 21ನೇ ತಾರೀಕು ವಾರದ ಕೊನೆ ದಿನ ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಶನಿವಾರ ಇಷ್ಟಸಿದ್ಧಿ, ಆರೋಗ್ಯ ವೃದ್ಧಿ ಎಲ್ಲ ಇದೆ. ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ಇದೆ, ಲಾಭ ಮುನ್ನಡೆಗಳು ಬರ್ತವೆ. ವಿದ್ಯಾರ್ಥಿ ಯುವ ವರ್ಗದವರಿಗೆ ಸಹ ಉತ್ತಮ ಫಲ. ಗೃಹಿಣಿಯರು, ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಇಷ್ಟವಾದಂಥ ವಸ್ತುಗಳನ್ನು ವಸ್ತ್ರಾಭರಣ ಕೊಳ್ಳುವಂಥ ಅವಕಾಶ. ಇನ್ನು ಕೆಲವರಿಗೆ ದೇವತಾ ಕ್ಷೇತ್ರ ಸಂದರ್ಶನ, ಪ್ರವಾಸ, ಯಾತ್ರೆ ಹೋಗುವಂಥ ಅವಕಾಶ ಒದಗಿ ಬರಲಿದೆ. ಹಾಗಾಗಿ ಈ ಒಂದು ವಾರದಲ್ಲಿ ನಿಮಗೆ ಆರಂಭದ 4 ದಿನಗಳು ಸೋಮವಾರ, ಮಂಗಳವಾರ, ಬುಧವಾರ ಮತ್ತು ವಾರದ ಕೊನೆಯ ದಿನ ಅಂದರೆ ಶನಿವಾರ, ಒಟ್ಟಿಗೆ 5 ದಿನಗಳು ನಿರಂತರವಾಗಿ ರವಿಚಂದ್ರರ ಅನುಗ್ರಹ ಒಟ್ಟೊಟ್ಟಿಗೆ ಸಿಗ್ತಾ ಇದೆ. ರವಿಯ ಅನುಗ್ರಹ ವಾರ ಪೂರ್ತಿ ಇರಲಿದೆ. ಅದೇ ರೀತಿ ನಿಮಗೆ ಇರತಕ್ಕಂಥ ರಾಹುವಿನ ಬೆಂಬಲ, ಶುಕ್ರನ ಬೆಂಬಲ ವಾರ ಪೂರ್ತಿ ಇರುತ್ತದೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಅದೃಷ್ಟವು, ಲಾಭವು, ಸುಖವು, ಜಯವು ಆಗಲಿದೆ. ಅನೇಕ ಇಷ್ಟಾರ್ಥಗಳು ಕೈಗೊಡುವಂಥ ವಾರ ಆಗಿರುತ್ತೆ. ಯಾಕಂದರೆ ಅಪರೂಪಕ್ಕೆ ಬರುವಂಥ ಇಂಥ ಘಟನೆಗಳು ಯಾಕಂದರೆ ಮತ್ತೆ ಬರೋದಿಲ್ಲ. ಯಾಕಂದರೆ ರವಿ ಅನುಗ್ರಹ ನಿಮಗೆ ವರ್ಷದಲ್ಲಿ ಕೇವಲ 4 ಬಾರಿ ಸಿಗುವಂಥದ್ದು. ಅದು ಈ ತಿಂಗಳಲ್ಲಿ ನಿಮಗೆ ಬರ್ತಾ ಇದೆ. ಜೂನ್ 15ರಿಂದ ನಿಮಗೆ ಜುಲೈ 15ರವರೆಗೆ ಅಷ್ಟೇ ಸೂರ್ಯನು ನಿಮಗೆ ಪೂರಕವಾಗಿರ್ತಾನೆ. ಹಾಗಾಗಿ ಅಂತಹ ಅನುಗ್ರಹ ಇದೆ. ಈ ಕಾಲದಲ್ಲಿ ನಿಮಗೆ ಇರತಕ್ಕಂಥ ಶುಕ್ರನು ಪೂರಕವಾಗಿದ್ದಾನೆ. ಇನ್ನು ರಾಹು ಕೇತುಗಳ ವಿಚಾರದಲ್ಲಿ ರಾಹು ಸಹ ನಿಮಗೆ ಈಗ ಲಾಭದಲ್ಲಿ ಇರುವಂಥ ಕಾರಣ ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಲಾಭಗಳು ಸಹ ಆಗ್ಬೋದಾಗಿದೆ. ವಿದೇಶದ ಒಂದು ಉದ್ಯೋಗದ ಪ್ರಯತ್ನದವರಿಗೆ ಸಹ ಈ ವಾರದಲ್ಲಿ ಸಫಲತೆ ಬರುತ್ತೆ. ಹಾಗೆ ಈ ವಾರವನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇಲ್ಲಿ ವಾರದಲ್ಲಿ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 1, 2, 4, 6, 1, 2, 4, 6 ಎಂಬಂಥ ಸಂಖ್ಯೆಗಳನ್ನು ಬಳಸಿಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ವೃಷಭ ರಾಶಿಗೆ ವಾರದ ಆರಂಭ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಬರುತ್ತೆ. ಭಾನುವಾರದಂದು ನಿಮಗೆ ಇರತಕ್ಕಂಥ ಗುರುಬಲ ಅಥವಾ ಶುಕ್ರನ ಬೆಂಬಲ, ಇತರ ಗ್ರಹಗಳ ಬೆಂಬಲ ಅವೆಲ್ಲ ಇದ್ದೇ ಇರುತ್ತೆ, ಅವೇನೂ ತೊಂದರೆ ಇಲ್ಲ. ಆದರೆ ಇಲ್ಲಿ ಚಂದ್ರನ ಚಲನೆಗೆ ಅನುಗುಣವಾಗಿ ಈ ವಾರದ ಭವಿಷ್ಯದಲ್ಲಿ ಹೇಳುವಂಥದ್ದಾಗಿ ಚಂದ್ರನ ಬೆಂಬಲ ನಿಮಗೆ ಈ ದಿನ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ಇಲ್ಲಿ ಕೆಲವೊಂದು ವಿಚಾರದಲ್ಲಿ ತುಂಬ ಹಣಕಾಸಿನ ಬಗ್ಗೆ ಎಚ್ಚರಬೇಕು. ಖರ್ಚು, ದುಂದುವೆಚ್ಚಗಳು ಬರ್ಬೋದು. ಅನಿರೀಕ್ಷಿತ ಖರ್ಚುಗಳು, ಅನಪೇಕ್ಷಿತ ಖರ್ಚುಗಳು, ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಹಣ ಅಥವಾ ಇನ್ನಿತರ ನಷ್ಟಗಳು ಆಗ್ಬೋದು. ಹಾಗಾಗಿ ಭಾನುವಾರ ಇಂಥ ಆರ್ಥಿಕ ವಿಚಾರದ ಬಗ್ಗೆ ಎಚ್ಚರಬೇಕು. ಯಾವುದೇ ರೀತಿಯ ನೀವು ಆನ್ಲೈನ್ ಲಿಂಕ್ಗಳನ್ನು ಕ್ಲಿಕ್ ಮಾಡೋ ಮೊದಲು ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಅಲ್ಲಿ ನೀವು ಕಷ್ಟಗಳಿಗೆ ಒಳಗಾಗ್ಬೋದು. ಹಾಗಾಗಿ ಆರ್ಥಿಕ ವಿಚಾರವಾಗಿ, ಹಣಕಾಸಿನ ವಿಚಾರವಾಗಿ, ಖರ್ಚಿನ ವಿಚಾರವಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕೇ ಹೊರತು ಇತರೆಲ್ಲ ವಿಚಾರಗಳು ನಾರ್ಮಲಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ನಿಮಗೆ ವಿಶೇಷವಾದ ಇತರ 5 ಗ್ರಹಗಳ ಬೆಂಬಲ ಸಹ ಈಗ ಇರುವಂಥದ್ದಿರುತ್ತೆ. ಇನ್ನು ಆ ಬಳಿಕ ಬರುವಂಥದ್ದು ನಿಮಗೆ ಈ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರವರೆಗೂ ನಿಮಗೆ ಬಹಳ ಉತ್ತಮವಾದ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರದವರೆಗೂ ನಿರಂತರವಾಗಿ 5 ದಿನಗಳು ನಿಮಗೆ ಕರ್ಮಸ್ಥಾನದಲ್ಲಿ, ಲಾಭಸ್ಥಾನದಲ್ಲಿ ಅಂದರೆ ಸೋಮವಾರ, ಮಂಗಳವಾರ, ಬುಧವಾರ ಚಂದ್ರನ ಕರ್ಮಸ್ಥಾನ, ಬುಧವಾರ ಗುರುವಾರ, ಶುಕ್ರವಾರ ನಿಮಗೆ ಲಾಭಸ್ಥಾನ. ಹಾಗಾಗಿ ನಿರಂತರವಾಗಿ 5 ದಿನಗಳು ನಿಮಗೆ ಚಂದ್ರನ ಬೆಂಬಲ ಬರುವಂಥ ಅಪರೂಪದ ಅವಕಾಶ ಬಂದಿದೆ. ಜೊತೆಗೆ ಇರತಕ್ಕಂಥ ಗುರುಬಲದ ಒಂದು ಅದೃಷ್ಟ. ಹಾಗಾಗಿ ಅನೇಕ ರೀತಿಯ ಶುಭ ಫಲಗಳು ನಿಮಗೆ ಸಿದ್ಧಿಯಾಗಲಿವೆ. ಜೀವಮಾನದ ಹಲವಾರು ಸಾಧನೆಗಳು ವೃಷಭ ರಾಶಿಯವರಿಗೆ ಆಗಲಿವೆ. ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥದ್ದು, ಈಗಾಗಲೇ ಉದ್ಯೋಗದವರಿಗೆ ವಿಶೇಷವಾದ ಹೆಚ್ಚಿನ ಒಂದು ಪ್ರಮಾಣದ ಲಾಭ ಬರುವಂಥ ಉದ್ಯೋಗಗಳು ಸಿಗುವಂಥದ್ದು, ಅಥವಾ ಬಡ್ತಿ ಪ್ರಮೋಷನ್ಗಳಾಗುವಂಥದ್ದು, ಅಥವಾ ಜಾಬ್ ಬದಲಿಸಿ ಇನ್ನೆಷ್ಟು ದೊಡ್ಡ ಮೊತ್ತದ ಒಂದು ಕಂಪನಿಗಳಲ್ಲಿ ಅಥವಾ MNC ಕಂಪನಿಗಳು ಉದ್ಯೋಗ ಸಿಗುವಂಥದ್ದು. ಅದೇ ರೀತಿ ವ್ಯಾಪಾರದವರಿಗೆ ವ್ಯಾಪಾರ ಅಭಿವೃದ್ಧಿ, ಲಾಭಾಂಶ ಹೆಚ್ಚಳ ಆಗುತ್ತೆ, ಹೊಸ ಆರ್ಡರ್ಗಳು ಬರ್ತವೆ. ಉದ್ಯಮಿಗಳಿಗೆ ಉದ್ಯಮದಲ್ಲಿ ಪ್ರಗತಿ, ಅವರ ಪ್ರಾಡಕ್ಟ್ಗಳಿಗೆ ಚೆನ್ನಾಗಿ ಮಾರ್ಕೆಟಿಂಗ್ ಆಗುವಂಥದ್ದು. ಹಾಗೆಯೇ
ಈ ಮಹಿಳೆಯರು ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಿಕೆ, ವಸ್ತ್ರ ಆಭರಣಗಳನ್ನು ಕೊಳ್ಳುವಂಥದ್ದು, ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಯಾತ್ರೆ ಪ್ರವಾಸ ಹೋಗುವಂಥದ್ದು ಮುಂತಾದ ಹಲವಾರು ಶುಭ ಮತ್ತು ಸುಖದಾಯಕವಾದ ಘಟನೆಗಳು ಜరుగుತ್ತವೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಇದೆ ಅಂದುಕೊಂಡಂಥ ನಿಮಗೆ ಸೀಟುಗಳು ಅಲಾಟ್ ಆಗ್ಬೋದು, ಅಥವಾ ಹಿಂದೆ ನಿಮಗೆ ಸಿಗತ್ತಾ ಇಲ್ಲೋ ಅನ್ನೋ ಭಯ ಇದ್ದವರಿಗೆ ಈಗ ಒಂದು ಸೆಕೆಂಡ್ ರೌಂಡು, ಥರ್ಡ್ ರೌಂಡ್ ಇದೆಲ್ಲ ಬಂದಾಗ ಅಲ್ಲಿ ನಿಮಗೆ ಇಷ್ಟವಾದಂಥ ಸೀಟುಗಳು ಅಲಾಟ್ಮೆಂಟ್ ಆಗುವಂಥದ್ದು. ಈ ರೀತಿ ಹಲವಾರು ವರ್ಗದವರಿಗೆ 16, 17, 18, 19, 20 ಎಂಬಂಥ 5 ದಿನಗಳು ಈ ವಾರದಲ್ಲಿ ಭಾಳಷ್ಟು ಈ ಅನುಕೂಲವಾದ ದಿನ, ಅಂದರೆ ರಾಜಯೋಗ ಸಮಾನ ಅಥವಾ ಗಜಕೇಸರಿ ಯೋಗ ಸಮಾನವಾದ ಉತ್ತಮ ಫಲಗಳು ನಿಮಗೆ ಈ ಒಂದು ವಾರದಲ್ಲಿ ಸಿಗಲಿವೆ. ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ವಾರದ ಕೊನೆಯ ದಿನ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಇಲ್ಲಿ ಸ್ವಲ್ಪ ಕಷ್ಟ ನಷ್ಟಗಳ ಸಾಧ್ಯತೆ, ಇದರಿಂದ ಮೋಸ ಹೋಗುವ ಸಾಧ್ಯತೆ, ಯಾರೋ ನಿಮಗೆ ನಂಬಿಸಿ ಮೋಸ ಮಾಡುವ ಸಾಧ್ಯತೆ, ಮನಸ್ಸಿಗೆ ಏನಾದರೂ ಬೇಜಾರಾಗುವಂಥ ಘಟನೆಗಳು ಜರಬಹುದು, ಮಾತಿನ ಚಕಮಕಿಗಳು ಆಗ್ಬೋದಾಗಿದೆ. ಹಾಗಾಗಿ ಇದೆಲ್ಲ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಏರ್ಪೇರಿಗೆ ಹೊರತು ನಿಮಗೆ ಇರತಕ್ಕಂಥ ಇತರ ಗ್ರಹಗಳು ವಾರಪೂರ್ತಿ ಪೂರಕವಾಗಿರ್ತದೆ. ಉದಾಹರಣೆಗೆ ಅಲ್ಲಿ ಇರತಕ್ಕಂಥ ಗುರುವಿನ ಬೆಂಬಲ, ರಾಹುವಿನ ಬೆಂಬಲ, ಶನಿ ಮಹಾತ್ಮನ ಬೆಂಬಲ ಇವೆಲ್ಲವೂ ನಿಮಗೆ ವಾರಪೂರ್ತಿ ಇರಲಿದೆ. ಶುಕ್ರನು ಸಹ ನಿಮಗೆ ವಾರಪೂರ್ತಿ ಪೂರಕವಾಗಿ ಇರ್ತಾನೆ. ಹಾಗಾಗಿ ಯಾವುದೇ ಆತಂಕ ಏನು ಬೇಡ. ಆದರೆ ವಾರದ ಆರಂಭದ ಭಾನುವಾರ ಮತ್ತು ವಾರದ ಕೊನೆಯ ಶನಿವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಹಣಕಾಸಿನ ವಿಚಾರವಾಗಿ ಪಾವತಿ ಪೇಮೆಂಟ್ಗಳ ಬಗ್ಗೆ ಅಥವಾ ಇನ್ನಿತರ ಯಾವುದೇ ರೀತಿಯ ವೈಯಕ್ತಿಕ ವಿಚಾರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸ್ಕೊಳ್ಬೇಕಾಗತ್ತೆ. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಅನೇಕ ಇಷ್ಟಾರ್ಥಗಳು, ಜೀವಮಾನದ ಹಲವಾರು ಕನಸುಗಳು ನನಸಾಗುವಂಥ ಅವಕಾಶ ಬರಲಿದೆ. ಅತ್ಯಪೂರ್ವವಾದ ಜೀವಮಾನದ ಅವಕಾಶ ವೃಷಭ ರಾಶಿಯವರಿಗೆ. ಈ ವಾರದಲ್ಲಿ ಬಳಸುವಂಥ ಬಣ್ಣ ಸ್ನೋ, ಯೆಲ್ಲೋ, ಗ್ರೇ ಮತ್ತು ಬ್ಲೂ ಬಣ್ಣ ಬಳಸ್ಕೊಳ್ಳಿ. ಸ್ನೋ, ಯೆಲ್ಲೋ ಮತ್ತು ಗ್ರೇ ಬ್ಲೂ ಬಣ್ಣ ಬಳಸು. ಸ್ನೋ ಅಂದರೆ ಚಂದ್ರನ ಸಂಕೇತ, ಯೆಲ್ಲೋ ಗುರುವಿನ ಸಂಕೇತ, ಗ್ರೇ ರಾಹುವಿನ ಸಂಕೇತ, ಬ್ಲೂ ಶನಿ ಮಹಾತ್ಮನ ಸಂಕೇತ. ಈ ರೀತಿ ಗ್ರೀನ್ ಬಣ್ಣ ನಿಮಗೆ ಬುಧನ ಸಂಕೇತ. ಆ ಗ್ರೀನ್ ಬಣ್ಣವನ್ನು ಸಹ ಬಳಸೋದು. ಸ್ನೋ, ಯೆಲ್ಲೋ, ಗ್ರೇ, ಗ್ರೀನ್, ಬ್ಲೂ ಬಣ್ಣಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 2, 3, 4, 5, 8, 2, 3, 4, 5, 8 ಎಂಬಂಥ ಸಂಖ್ಯೆಗಳನ್ನು ಬಳಸ್ಕೊಳ್ಳಿ. ಪಂಚಗ್ರಹಗಳ ಕೃಪೆಯಿಂದ ಎಲ್ಲ ವೃಷಭ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಮಿಥುನ ರಾಶಿಗೆ ಈ ವಾರದ ಸಾಮಾನ್ಯ ಆರಂಭವಾಗಿ ಬರ್ತಾಯಿದೆ. ಆರಂಭದ ದಿನ ಸ್ವಲ್ಪ ನಿಮಗೆ ಕಲಹದ ವಾತಾವರಣ ಬರ್ಬೋದಾಗಿದೆ. ಗ್ರಹ ಬೆಂಬಲಗಳು ಸ್ವಲ್ಪ ಕೊರತೆ ಇರುವಂಥ ಕಾರಣ ಅಲ್ಲಿ ನಿಮಗೆ ಶುಕ್ರನ ಬೆಂಬಲ ಜೊತೆಗೆ ಕೇತುವಿನ ಬೆಂಬಲ, ಮಂಗಳನ ಬೆಂಬಲ ಇದ್ದೇ ಇರುತ್ತೆ. ಆ 3 ಗ್ರಹಗಳು ನಿಮಗೆ ಪೂರಕವಾಗಿದ್ದಾವೆ. ಹಾಗಾಗಿ ಆರ್ಥಿಕವಾಗಿ ಹಣಕಾಸು ವಿಚಾರ ಏನು ತೊಂದರೆ ಇಲ್ಲ. ವಾರದ ಆರಂಭದಲ್ಲಾಗಲಿ ಭಾನುವಾರ ಆಗಲಿ ಹಣಕಾಸು, ವ್ಯಾಪಾರ, ವೃತ್ತಿ, ಉದ್ಯೋಗ ಎಲ್ಲ ಚೆನ್ನಾಗಿ ನಡೀತವೆ. ಆದರೆ ವೈಯಕ್ತಿಕ ವಿಚಾರವಾಗಿ ಭಾನುವಾರ ಸ್ವಲ್ಪ ಕಲಹದ ವಾತಾವರಣ ಬರ್ಬೋದು. ಚಂದ್ರನ ಬೆಂಬಲದ ಕೊರತೆ ಕಾರಣ ಕೆಲವೊಂದು ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಮನಸ್ಸಿಗೆ ಆತಂಕ, ಭಯ ಬರುವಂಥ ಘಟನೆಗಳು ಆಗ್ಬೋದು. ಆ ಬಳಿಕ ಬರುವಂಥ ಸೋಮವಾರ, ಮಂಗಳವಾರ, ಬುಧವಾರ 3 ದಿನಗಳು ಸಹ ನಿಮಗೆ ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. ಇಲ್ಲಿ ನಿಮಗೆ ಎಲ್ಲ ವೃತ್ತಿ, ವ್ಯಾಪಾರ, ಉದ್ಯೋಗ ಎಲ್ಲ ನಾರ್ಮಲ್ ಆಗಿರುತ್ತೆ. ಆದರೆ ಖರ್ಚು ವೆಚ್ಚಗಳು ಸ್ವಲ್ಪ ಜಾಸ್ತಿ ಆಗ್ಬೋದು. ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು, ಆಕಸ್ಮಿಕ ಖರ್ಚುಗಳು ಬರುವಂಥದ್ದು, ಅಥವಾ ಯಾವುದೇ ಒಂದು ವಸ್ತುಗಳನ್ನು ಕೊಂಡುಕೊಳ್ಳುವಿಕೆ ನಿಮಗೆ ನಷ್ಟ ಆಗ್ಬೋದು, ಅಥವಾ ನೀವು ಅದರಲ್ಲಿ ಅಚಾತುರ್ಯಕ್ಕೆ ಒಳಗಾಗಿ ನೀವು ಅದನ್ನು ಸ್ವಲ್ಪ ನಷ್ಟದ ಕಡೆಗೆ ಒಯ್ಯುವಂಥದ್ದು ಇವೆಲ್ಲ ಆಗುತ್ತೆ. ಹಾಗೆ ಸ್ವಯಂಕೃತ ಅಪರಾಧ ಈ 3 ದಿನಗಳು ಆಗ್ಬೋದು. 16, 17, 18ರಲ್ಲಿ ಇಂತಹ ವಿಚಾರ ಎಚ್ಚರಿಕೆ ಹೆಜ್ಜಬೇಕು. ಇನ್ನು ಈ 3 ದಿನಗಳಲ್ಲಿ ನಿಮ್ಮ ಆರೋಗ್ಯ ವಿಚಾರ, ನಿಮ್ಮ ವೈಯಕ್ತಿಕ ವಿಚಾರ ಅಥವಾ ನಿಮ್ಮ ಹಣಕಾಸಿನ ವಿಚಾರಕ್ಕೆ ಯಾವುದೇ ದೊಡ್ಡ ಏನು ಆತಂಕಗಳಿಲ್ಲ. ಸಣ್ಣ ಪುಟ್ಟ ಏರುಪೇರಿನ ಘಟನೆಗಳು ಜರಬಹುದು. ಜೊತೆಗೆ ಮಾತಿನಲ್ಲಿ ಸ್ವಲ್ಪ ಚಕಮಕಿಗಳು ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಜರಬಹುದು. ಹಾಗೆ ಹಣ ಮತ್ತು ಮಾತಿನ ಸ್ವಲ್ಪ ನಿಯಂತ್ರಣ 16, 17, 18ರಲ್ಲಿ ನಿಮ್ಮ ತಂದ್ಕೋಬೇಕು. ಬಳಿಕ ಬರುವಂಥ 19, 20, 21 ಅಂದರೆ ಗುರುವಾರ, ಶುಕ್ರವಾರ, ಶನಿವಾರ ವಾರದ ಕೊನೆಯ 3 ದಿನಗಳು ನಿಮಗೆ ಅತ್ಯದ್ಭುತವಾದ ಫಲವನ್ನು ಕೊಳ್ಳಿವೆ. ಆ 3 ದಿನಗಳಲ್ಲಿ ನಿಮಗೆ ವಿಶೇಷವಾದ ಕರ್ಮಸ್ಥಾನ, ಲಾಭಸ್ಥಾನದ ಚಂದ್ರನು ಜಯವನ್ನು, ಲಾಭವನ್ನು, ಸುಖವನ್ನು ಕೊಂಡಿದ್ದಾನೆ. ಮಾಡುವಂಥ ಉದ್ಯೋಗ, ವೃತ್ತಿ, ವ್ಯಾಪಾರದಲ್ಲಿ ಮುನ್ನಡೆ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಪ್ರಗತಿ ಇದೆ. ಜೊತೆಗೆ ದೀರ್ಘಕಾಲದ ನಿಮ್ಮ ಕನಸುಗಳು ನನಸಾಗುವಂಥ ಯೋಗ. ಯುವ ಬಂಧದವರು, ವಿದ್ಯಾರ್ಥಿಗಳು, ಸಾಧಕರಿಗೆ ಸಹ ಅನೇಕ ರೀತಿಯ ಹೊಸ ಅವಕಾಶಗಳು ಬರಬಹುದಾಗಿದೆ. ಇನ್ನು ಯಾರಾದರೆ ಸ್ಟಾರ್ಟಪ್ಗಳನ್ನು ಮಾಡುವಂಥದ್ದು, ವ್ಯಾಪಾರ, ಉದ್ಯಮ ಆರಂಭ ಮಾಡೋರಿಗೆ ಸಹ ಈ ಅವಕಾಶಗಳು ಈ ಗುರುವಾರ, ಶುಕ್ರವಾರ, ಶನಿವಾರ 19, 20, 21ರಲ್ಲಿ ಬರ್ಬೋದಾಗಿದೆ. ಹಾಗಾಗಿ ಈ 3 ದಿನಗಳನ್ನು ನೀವು ಅತ್ಯದ್ಭುತವಾಗಿ ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಒಟ್ಟಿನಲ್ಲಿ ಆರಂಭದ ದಿನಗಳು ಸ್ವಲ್ಪ ಆತಂಕ, ಮನಸ್ಸಿಗೆ ಚಿಂತೆ ಅಥವಾ ಅಪ್ರಿಯವಾದ ಘಟನೆಗಳು ಜರುಗಿದರೂ ಕೊನೆಯ 3 ದಿನಗಳು ಅಂದರೆ ಗುರುವಾರ, ಶುಕ್ರವಾರ, ಶನಿವಾರ ನಿಮ್ಮ ಪಾಲಿಗೆ ಅತ್ಯದ್ಭುತವಾದ ಫಲವನ್ನು ಕೊಡ್ತಾಯಿದೆ ಈ ಮಿಥುನ ರಾಶಿಯವರಿಗೆ. ಈ ವಾರ ನೀವು ಬಳಸುವಂಥ ಬಣ್ಣಗಳು ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ವೈಟ್, ಮಿಕ್ಸ್, ರೆಡ್ ಬಣ್ಣಗಳು ಬಳಸ್ಕೊಳ್ಳಿ. ಅಂದರೆ ಶುಕ್ರ, ಕೇತು ಮತ್ತು ಮಂಗಳರ ಸಂಕೇತವಾದ ಬಣ್ಣಗಳು. ಅದೇ ರೀತಿ ಸಂಖ್ಯೆಗಳು 6, 7, 9, 6, 7, 9 ಸಂಖ್ಯೆಯನ್ನು ಬಳಸಬಹುದಾಗಿದೆ. ಅದೇ ರೀತಿ 19, 20, 21ರಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ನಂಬರ್ 2ನ್ನು ಚಂದ್ರನ ಅನುಗ್ರಹ ಇರುವಂಥ ಆ 3 ದಿನಗಳಲ್ಲಿ ಬಳಸಬಹುದಾಗಿದೆ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಈ ವಾರದ ಶುಭಾರಂಭವಾಗಿ ಬರ್ತಾಯಿದೆ.
ಆರಂಭದಲ್ಲಿ ನಿಮಗೆ ವಿಶೇಷವಾಗಿ ಚಂದ್ರ ಅನುಗ್ರಹದಿಂದ ಲಾಭ, ಸುಖ, ಶಾಂತಿ, ಜಯಗಳು ಇರುವೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆಗಳು, ದೂರ ಪ್ರಯಾಣ ಮಾಡುವಂಥ ಅವಕಾಶಗಳು ಒದಗಿ ಬರುವಂಥದ್ದು. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅನುಕೂಲವಾದ ಫಲಿತಾಂಶಗಳು ಬರುವಂಥದ್ದು. ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ ಗೃಹಿಣಿಯರಿಗೂ ಮಹಿಳೆಯರಿಗೂ ಸಹ ಇರುತ್ತೆ. ಶುಭ ಕಾರ್ಯಗಳಿಗೆ ಒಂದು ಚಾಲನೆಗಳು ಸಿಗುವಂಥ ಅವಕಾಶ ಸಹ ಒದಗಿ ಬರಲಿದೆ 15 ಭಾನುವಾರದಂದು. ಆಮೇಲೆ 16, 17, 18 ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಇಲ್ಲಿ ನಿಮಗೆ ಈ ವಾರದಲ್ಲಿ ಗಮನದಲ್ಲಿಟ್ಕೊಳ್ಳಿ, ಇಲ್ಲಿ ನಿಮಗೆ ಚಂದ್ರನನ್ನು ಹೊರತುಪಡಿಸಿ ಇತರ ಯಾವುದೇ ಗ್ರಹಗಳ ಬೆಂಬಲ ಈ ವಾರದಲ್ಲಿ ಇರೋದಿಲ್ಲ. ಮೈಯೆಲ್ಲ ಕಣ್ಣಾಗಿರಬೇಕು. ಹಿಂದಿನ ಕೆಲವು ವಿಡಿಯೋಗಳು ಸಹ ಹೇಳಿರ್ತೇನೆ. ಹಾಗಾಗಿ ಇಲ್ಲಿ ನಿಮಗೆ ಈ ವಾರ ಬಹಳ ಪರೀಕ್ಷಾ ಕಾಲ ಇರುತ್ತೆ, ಕಠಿಣ ಪರೀಕ್ಷೆ ಇರುತ್ತೆ. ಅಲ್ಲಿ ಆರೋಗ್ಯದ ಮೇಲೆ, ಹಣಕಾಸಿನ ಮೇಲೆ, ವೈಯಕ್ತಿಕ ಜೀವನದ ಮೇಲೆ, ಉದ್ಯೋಗದ ಮೇಲೆ, ನಡವಳಿಕೆ ಮೇಲೆ ಎಲ್ಲದರಲ್ಲೂ ಸಹ ಒಂದು ತೂಗು ಕತ್ತಿ, ಅಂದರೆ ತುಂಬ ಒಂದು ಹೈ ರಿಸ್ಕ್ ಅಂತ ಹೇಳ್ತಾರಲ್ಲ, ಅವೆಲ್ಲ ಹೈ ರಿಸ್ಕ್ನ ಘಟನೆಗಳು ಈ ವಾರದಲ್ಲಿ ಆಗ್ಬೋದು. ಹಾಗೆ ಆರಂಭ ದಿನ ಪರವಾಗಿಲ್ಲ, ನಂತರ ಬರುವಂಥ ಸೋಮವಾರ, ಮಂಗಳವಾರ, ಬುಧವಾರದಲ್ಲಿ ಇಂತಹ ಘಟನೆಗಳು ಆಗ್ಬೋದು. ಆರೋಗ್ಯದ ಮೇಲೆ, ಹಣಕಾಸಿನ ಮೇಲೆ ಪ್ರಭಾವಗಳು ಬರುವಂಥದ್ದು, ಅಡ್ಡ ಪರಿಣಾಮಗಳು, ನಿಮಗೆ ಆರೋಗ್ಯದಲ್ಲಿ ಇದ್ದಂತಹ ಹಿಂದಿನ ಸಮಸ್ಯೆಗಳು ಮತ್ತೆ ಮರುಕಳಿಸ್ಬೋದು. ಇನ್ನು ಯಂತ್ರ, ವಾಹನ ಚಲಾವಣೆಯಲ್ಲಿ ಸಹ ಹಾಗೆ ಏನಾದರೂ ಅವಘಡಗಳು, ತೊಂದರೆಗಳು ಆಗುವಂಥದ್ದು, ನಿಮ್ಮ ಮೇಲೆ ಇತರರು ತಿರುಗಿ ಬೀಳುವಂಥದ್ದು, ಅಥವಾ ಇತರ ಜೊತೆ ನಿಮಗೆ ವಾಗ್ವಾದ, ಕಲಹಗಳು ಆಗುವಂಥದ್ದು, ಸಣ್ಣ ಪುಟ್ಟ ಕಾರಣಗಳು ಮನೆಯಲ್ಲಿ ಜಗಳಗಳು ಆಗುವಂಥದ್ದು, ಗಂಡ ಹೆಂಡತಿರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಅಥವಾ ಸಹೋದರರ ಮಧ್ಯೆ ವಾಗ್ವಾದಗಳು ಆಗ್ಬೋದು. ಹಾಗಾಗಿ 16, 17, 18ರಲ್ಲಿ ಮೈಯೆಲ್ಲ ಕಣ್ಣಾಗಿರ್ಬೇಕು. ತನು ಮನ ಧನದ ಒಂದು ಸಮಯವನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಆಮೇಲೆ 19, 20 ಹಾಗೆ ನಿಮಗೆ ಖರ್ಚುಗಳು ಜಾಸ್ತಿ ಬರುತ್ತೆ. ಆರ್ಥಿಕವಾಗಿ ಏನು ತೊಂದರೆಗಳು ಬರ್ಬೋದು. ಸಾಲ ಮಾಡುವಂಥ ಪ್ರಮೇಯ ಅಥವಾ ನಿಮ್ಮಿಂದ ಸಾಲ ಪಡೆದವರಿಗೆ ಕೊಡದೆ ನಿಮಗೆ ಸ್ವಲ್ಪ ತೊಂದರೆಗಳು ಆಗುವಂಥದ್ದು, ಆರ್ಥಿಕ ಮುಗ್ಗಟ್ಟು ಹೆಚ್ಚಳ ಆಗುವಂಥದ್ದು, ಯಾವುದೇ ಪ್ರಯತ್ನಗಳಿಗೆ ನಿಮಗೆ ಹಣ ಹುಟ್ಟದೇ ಇರುವಂಥದ್ದು, ಈ ರೀತಿ ಅನೇಕ ರೀತಿಯ ನಿಮಗೆ ಪರೀಕ್ಷಾ ಕ್ರಮದ ರೂಪದ ಆರ್ಥಿಕವಾದ ಕ್ರಮಗಳು ನಿಮಗೆ ಬರ್ಬೋದಾಗಿದೆ. ಹಾಗಾಗಿ 19, 20ರಲ್ಲಿ ಆರ್ಥಿಕವಾಗಿ ಎಚ್ಚರಿಕೆ ಇರಬೇಕು. ಯಾವುದೇ ರೀತಿಯ ದುಂದು ವೆಚ್ಚ ಅಥವಾ ಇನ್ನಿತರರ ಒಂದು ಮಾತು ನಂಬಿ ನೀವು ಯಾವುದೇ ಹೂಡಿಕೆ ಮಾಡಲಿಕ್ಕೆ ಈಗ ಒಳ್ಳೆಯದಲ್ಲ. ಜೊತೆಗೆ ದೊಡ್ಡ ಮೊತ್ತದ ಸಾಲ ಕೊಡೋದು ಪಡೆಯೋದು ಸಹ ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ಈ 2 ದಿನಗಳು ಸಹ ಎಚ್ಚರಿಕೆ ಹೆಜ್ಜೆ 19, 20ರಲ್ಲಿ ಬೇಕು. ಕೊನೆಯ ದಿನ ಸ್ವಲ್ಪ ಪರವಾಗಿಲ್ಲ. ಕೊನೆಯ ದಿನ ಮತ್ತೊಮ್ಮೆ ನಿಮಗೆ ಚಂದ್ರನ ಬೆಂಬಲ ಬರಲಿದೆ. ಜಯ, ಯಶಸ್ಸು, ಕೀರ್ತಿ, ಲಾಭ ಇದೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಬರಲಿದೆ. ಹಾಗಾಗಿ ವಾರದ ಆರಂಭ ದಿನ ಭಾನುವಾರ ಮತ್ತು ವಾರದ ಕೊನೆಯ ದಿನ ಶನಿವಾರ ಅಷ್ಟೇ ನಿಮಗೆ ಈ ಚಂದ್ರನ ಬೆಂಬಲ ಅಷ್ಟೇ ಇರುವಂಥದ್ದು. ಇತರ 8 ಗ್ರಹಗಳು ನಿಮಗೆ ಸದ್ಯದ ಪರಿಸ್ಥಿತಿಯಲ್ಲಿ ವಿರುದ್ಧವಾಗಿವೆ. ಹಾಗೆ ಈ ಒಂದು ವೈರುಧ್ಯವನ್ನು ನೀವು ಖಂಡಿತ ಒಂದು ಧೈರ್ಯದಿಂದ, ಶ್ರದ್ಧೆಯಿಂದ, ನಿಷ್ಠೆಯಿಂದ ಎದುರಿಸಬೇಕಾಗುತ್ತೆ. ಅನುಕೂಲವಾದ ದೇವತಾ ಸ್ತೋತ್ರ, ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ, ದಾನ ಮಾರ್ಗ, ನವಗ್ರಹಗಳ ಸೂತ್ರ, ನವಗ್ರಹಗಳ ಪೀಡಾ ಪರಿಹಾರ ಸೂತ್ರ ಮುಂತಾದವುಗಳನ್ನು ಖಂಡಿತ ನೀವು ಪಠನೆ ಮಾಡಬೇಕಾಗತ್ತೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಬಳಸುವಂಥ ಏಕೈಕ ಬಣ್ಣ ಅಂದರೆ ಕೇವಲ 2 ದಿನಗಳಲ್ಲಿ 15 ಮತ್ತು 21 ಆರಂಭದ ಭಾನುವಾರ ಮತ್ತು ವಾರದ ಕೊನೆಯ ದಿನ ಶನಿವಾರದಲ್ಲಿ ಅಷ್ಟೇ ಚಂದ್ರನ ಬೆಂಬಲ ಇರುವಂಥ ದಿನದಲ್ಲಿ ನೀವು ಸ್ತೋಮತ ಹಿಮದ ಬಣ್ಣನ ಅಷ್ಟೇ ಬಳಬೋದು. ಜೊತೆಗೆ ಈ 2 ದಿನಗಳಲ್ಲಿ ಮಾತ್ರ ಸಂಖ್ಯೆ 2 ಬಳಸ್ಬೋದಾಗಿದೆ. ಉಳಿದ ದಿನಗಳು ನಿಮಗೆ ವೈರುಧ್ಯವಾಗಿರೋ ಕಾರಣ ನೀವು ಈಗ ಒಂದು ತಟಸ್ಥ ಭಾವನೆ ಅಥವಾ ನ್ಯೂಟ್ರಲ್ ಆಗಿ ಇರುವಂಥದ್ದು ಅಥವಾ ಯಾವುದೇ ರೀತಿಯ ಒಂದು ರಿಸ್ಕನ್ನು ತೆಗೆದುಕೊಳ್ಳದೆ ಸ್ವಲ್ಪ ಸ್ತಬ್ಧವಾಗಿ ಇರುವಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಯಾವುದೇ ರೀತಿಯ ಒಂದು ಆತುರಕ್ಕೆ, ಆಮಿಷಕ್ಕೆ, ಆಕಾಂಕ್ಷೆಗೆ ಇದೆಲ್ಲ ಒಳಗಾಗಿ ನೀವು ನಷ್ಟಕ್ಕೆ, ಕಷ್ಟಕ್ಕೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಖಂಡಿತ ಕಟಕ ರಾಶಿಗೆ ಬಹಳ ಒಂದು ತಾಳ್ಮೆ ಮತ್ತು ಸಂಯಮ ಈ ವಾರದಲ್ಲಿ ಬೇಕಾಗುತ್ತೆ. ಜೊತೆಗೆ ನಿಮ್ಮ ಒಂದು ಭಕ್ತಿ ಮಾರ್ಗ, ಧರ್ಮ ಮಾರ್ಗವನ್ನು ಖಂಡಿತ ಮುಂದುವರಿಸಬೇಕಾಗುತ್ತೆ ಕಟಕದವರು. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ಈ ವಾರದ ಆರಂಭ ಶುಭ ಆರಂಭವಾಗಿ ಬರ್ತದೆ. ಆರಂಭದ 4 ದಿನಗಳು ನಿಮಗೆ ಅದೃಷ್ಟಶಾಲಿಯಾಗಿ ಬರ್ತದೆ. ಜೊತೆಗೆ ಇದೇ ಕಾಲದಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದ ವಿಶೇಷವಾದ ರವಿಯ ಅನುಗ್ರಹ ನಿಮ್ಮ ಮೇಲೆ ಬರುವಂಥದ್ದು, ಗುರುವಿನ ಅನುಗ್ರಹದ ಗುರುಬಲ ನಿಮಗೆ ಇರುವಂಥದ್ದು. ಅದೇ ರೀತಿ ನಿಮಗೆ ಅಲ್ಲಿ ಬುಧನು ಸಹ ಈ ವಾರದಲ್ಲಿ ಪೂರಕವಾಗಿರ್ತಾನೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಿತಾಂಶಗಳು ಈಗ ಸಿಂಹರಾಶಿಗೆ ಈ ವಾರದಲ್ಲಿ ಕಾದಿವೆ. ಅನಿರೀಕ್ಷಿತ ಧನಾಗಮ, ಅನಿರೀಕ್ಷಿತವಾಗಿ ಕೆಲಸ ಕಾರ್ಯಗಳು ಸಿದ್ಧ ಆಗುವಂಥದ್ದು, ಹಿಂದೆ ಶತ್ರುಗಳಾಗಿದ್ದರೂ ಮಿತ್ರರಾಗುವಂಥದ್ದು, ಬಂಧುಗಳು ಸಹ ನಿಮಗೆ ನಿಮ್ಮ ಒಂದು ಪರವಾಗಿ ನಿಲ್ಲುವಂಥದ್ದು, ಜೊತೆಗೆ ಹಿಂದೆ ನಿಮಗೆ ವೈರುಧ್ಯ ಮಾಡಿದರೂ ಸಹ ನಿಮಗೆ ನಿಮ್ಮ ಪರವಾಗಿ ಅಥವಾ ನಿಮ್ಮ ಒಂದು ಹೊಗಳಿಕೆಯನ್ನು ಮಾಡುವಂಥದ್ದು ಮುಂತಾದ ಅಪೂರ್ವವಾದ ಪರೋಢ ಸದೃಶದ ಘಟನೆಗಳು ಈ ವಾರದಲ್ಲಿ ಸಿಂಹರಾಶಿಯವರ ಜೀವನದಲ್ಲಿ ಜರುಗಲಿದೆ. ವ್ಯಾಪಾರಿಗಳಿಗೆ ವ್ಯಾಪಾರ ಅಭಿವೃದ್ಧಿ, ಉದ್ಯಮಿಗಳಿಗೆ ಪ್ರಗತಿ, ವಿದ್ಯಾರ್ಥಿಗಳು ಸಹ ಅನೇಕ ರೀತಿಯ ಶೋಭ ಫಲಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ. ಇನ್ನು ಕೆಲವರಿಗೆ ದೂರ ಪ್ರಯಾಣ, ವಿದೇಶ ಪ್ರಯಾಣದ ಅವಕಾಶಗಳು, ಉದ್ಯೋಗ ಹುಡುಕೋರಿಗೆ ಉದ್ಯೋಗ ಸಿಗುವಂಥದ್ದು, ವಿದ್ಯಾರ್ಥಿಗಳಿಗೆ ಉತ್ತಮವಾದ ಸೀಟಿನ ಆಯ್ಕೆಗಳಿಗೆ ಅವರು ಪ್ರಯತ್ನ ಮಾಡಿದರೆ ಅಂತಹ ಒಂದು ಉತ್ತಮ ಸಂಸ್ಥೆಗಳಲ್ಲಿ ಸೀಟ್ ಸಿಗುವಂಥದ್ದೆಲ್ಲ ಇರುತ್ತೆ. ಇನ್ನು ಯಾರು ಮದುವೆಗೆ ಅಥವಾ ವಿವಾಹಕ್ಕೆ ಅಪೇಕ್ಷೆ ಪಡುವಂಥವರಿಗೆ ವಿವಾಹದ ಒಂದು ಫಿಕ್ಸಿಂಗ್ ಸಹ ಈಗ ಆಗುವಂಥದ್ದು. ಹಾಗಾಗಿ ಆರಂಭದ 4 ದಿನಗಳು ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ನಿರಂತರವಾಗಿ ನಿಮಗೆ ವಿಶೇಷವಾದ ಗ್ರಹಗಳ ಬೆಂಬಲ ಇರುತ್ತೆ. ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ, ಜೊತೆಗೆ ರವಿಚಂದ್ರರ ವಿಶೇಷವಾದ ಬೆಂಬಲ, ಗುರುವಿನ ಅನುಗ್ರಹ, ಜೊತೆಗೆ ಇರತಕ್ಕಂಥ ಶುಕ್ರನ ಬೆಂಬಲ ಸಹ ನಿಮಗೆ ಸಹಾಯಕ್ಕೆ ಬರಲಿದೆ. ಹಾಗಾಗಿ ಅಪೂರ್ವವಾದ ಶುಭ ಗ್ರಹಗಳ ಆಶೀರ್ವಾದ ಆರಂಭದ 4 ದಿನ ಖಂಡಿತ ಇರುತ್ತೆ. ನಂತರ ಬರುವಂಥ 19, 20 ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಅಲ್ಲಿ ಇತರ 5 ಗ್ರಹಗಳ ಬೆಂಬಲ ನಿಮಗೆ ಖಂಡಿತ ಮುಂದುವರಿಯುತ್ತೆ, ಅದಕ್ಕೇನು ಕೊರತೆ ಇಲ್ಲ. ರವಿಯದ್ದಾಗಲಿ, ಗುರುವಿನದ್ದಾಗಲಿ, ಬುಧನದ್ದಾಗಲಿ, ಶುಕ್ರನದಾಗಲಿ ಬೆಂಬಲ ಇದ್ದೇ ಇರುತ್ತೆ. ಅವು ನಿರಂತರವಾಗಿ ನಿಮಗೆ ಒಳ್ಳೆಯ ದಿನ ಮಾಡುತ್ತೆ. ಆದರೆ ಇಲ್ಲಿ ಚಂದ್ರನ ಬೆಂಬಲ ಕೊರತೆಯಾಗಿರೋ ಕಾರಣ ಕೆಲವೊಂದು ವಿಚಾರದಲ್ಲಿ ಮಾತಿನ ಚಕಮಕಿ ಆಗುವಂಥದ್ದು, ಕಲಹಗಳು ಆಗುವಂಥದ್ದು, ಮನೆಯಲ್ಲಿ ಸಹ ಭಿನ್ನ ಅಭಿಪ್ರಾಯಗಳು ಬರುವಂಥದ್ದು, ಮನೆಯ ಸದಸ್ಯರ ಜೊತೆಗೆ ನಿಮಗೆ ವಾಗ್ವಾದಗಳು, ಕಲಹಗಳು ಆಗುವಂಥದ್ದು, ವಿಶೇಷವಾಗಿ ಕಿರಿಯ ವ್ಯಕ್ತಿಗಳ ಜೊತೆಗೆ ಭಿನ್ನ ಅಭಿಪ್ರಾಯ ಬರ್ಬೋದಾಗಿದೆ 19, 20ರಲ್ಲಿ.
ಇನ್ನು 21 ಸಹ ಹಾಗೆ ನಿಮಗೆ ಹೆಚ್ಚೇನು ತೊಂದರೆಗಳ ಆತಂಕಗಳಿಲ್ಲ. ಇಲ್ಲಿನೂ ಹಾಗೆ ನಿಮ್ಮ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿಗಳಲ್ಲಿವೆ. ಕೆಲವೊಂದು ಖರ್ಚುಗಳನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು, ಅನ್ನೋದು ಇತರ ಎಲ್ಲ ವಿಚಾರ ನಿಮಗೆ ಪೂರಕವಾಗಿರುತ್ತದೆ. ಹಾಗಾಗಿ ಈ ವಾರದಲ್ಲಿ ಸಿಂಹರಾಶಿಯವರಿಗೆ ಆರಂಭದ ಈ 4 ದಿನಗಳು ಅತ್ಯದ್ಭುತವಾದ ಶುಭಫಲವನ್ನು ಕೊಡ್ತದೆ. 15ರಿಂದ 18ರವರೆಗೂ ವಿಶೇಷವಾದ ಶುಭಫಲವನ್ನು ಪಡೆಯಬಹುದು. ನಂತರದ 3 ದಿನಗಳು ಸಹ ಉತ್ತಮವಾಗಿರುತ್ತವೆ. ಅಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕೇ ಹೊರತು ಯಾವುದೇ ರೀತಿ ಆತಂಕ ಭಯ ಏನಿಲ್ಲ. ಹಲವಾರು ಇಷ್ಟಾರ್ಥಗಳು ಈ ವಾರದಲ್ಲಿ ಕೈಗೂಡಲಿವೆ. ಈ ಸಿಂಹರಾಶಿಯವರಿಗೆ ನೀವು ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಆರೆಂಜ್, ಸ್ನೋ, ಯೆಲ್ಲೋ, ಗ್ರೀನ್, ವೈಟ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 1, 2, 3, 5, 6, 1, 2, 3, 5, 6 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಪಂಚಗ್ರಹಗಳ ಕೃಪೆಯಿಂದ ಎಲ್ಲ ಸಿಂಹರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭವಾಗಿ ಬರ್ತಾಯಿದೆ. ಆರಂಭದ ದಿನ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಮಾತಿನ ಚಕಮಕಿ, ಕಲಹ, ವೈರುಧ್ಯಗಳು ಆಗುವಂಥದ್ದು, ನಿಮ್ಮ ಮೇಲೆ ಇತರರು ಅನುಮಾನ ಪಡೋದು, ಸಂಶಯಾಸ್ಪದ ಘಟನೆಗಳು, ಪತಿ ಪತ್ನಿಯರ ಮಧ್ಯೆ, ಬಂಧುಗಳ ಮಧ್ಯೆ, ಬಾಂಧವರ ಮಧ್ಯೆ ಇವೆಲ್ಲ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಮೇಲೆ ಅನುಮಾನ, ಸಂಶಯ ಇತ್ಯಾದಿಗಳನ್ನು ನೀವು ಸ್ವಲ್ಪ ನಿಯಂತ್ರಣ ಮಾಡ್ಕೊಳ್ಳೋದು. ಅವಮಾನಕರ ಘಟನೆಗಳು ಸಹ ಕೆಲವೊಮ್ಮೆ ಆಗ್ಬೋದು. ಅಥವಾ ಇತರರು ನಿಮ್ಮ ಒಂದು ಯಾವುದೇ ರೀತಿಯ ಒಂದು ವಿವರವನ್ನು ತಿಳಿದುಕೊಂಡು ನಿಮ್ಮ ಮೇಲೆ ಸಂಚನ್ನು ಅಥವಾ ನಿಮ್ಮ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟಿಂಗ್ ಎಲ್ಲ ಮಾಡೋದಿರುತ್ತೆ. ಹಾಗೆ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಭಾನುವಾರದಂದು ಬೇಕಾಗುತ್ತೆ. ನಂತರ ಬರುವಂಥ 16, 17, 18, 19, 20 ನಿರಂತರವಾಗಿ 5 ದಿನಗಳು, ಅಂದರೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಸೋಮವಾರದಿಂದ ಶುಕ್ರವಾರದವರೆಗೆ 5 ದಿನಗಳು ನಿಮಗೆ ಲಾಭದಾಯಕವಾಗಿ, ಸುಖದಾಯಕವಾಗಿ, ಶಾಂತಿದಾಯಕವಿರುತ್ತೆ. ಆರೋಗ್ಯ ಸುಧಾರಣೆ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ, ದೀರ್ಘಕಾಲದ ಕನಸುಗಳು ನನಸಾಗಿವೆ. ಅಥವಾ ಹಿಂದೆ ಮಿಸ್ ಆಗಿದ್ದ ಹಲವಾರು ಅವಕಾಶಗಳು ಈಗ ಕೈಗೆ ಬರಲಿವೆ. ಕಲಾವಿದರು ಅಥವಾ ಸಿನಿಮಾ ಮಾಧ್ಯಮದಲ್ಲಿರುವ ಕವಿಗಳು, ಸಾಹಿತಿಗಳು ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿರೋರು ಅಥವಾ ಈ ಮಾರ್ಕೆಟಿಂಗು, ಫೈನಾನ್ಸು, ಇನ್ಶೂರೆನ್ಸ್ ಮುಂತಾದವರಿಗೆ ಹಲವಾರು ಅವಕಾಶಗಳು ಈ ದಿನ ಒದಗಿ ಬರಲಿವೆ. ನಿಮ್ಮ ವೃತ್ತಿ ವ್ಯಾಪಾರದಲ್ಲಿ ಮುನ್ನಡೆದಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು 16, 17, 18, 19, 20 ಈ 5 ದಿನಗಳು ನಿಮಗೆ ಆಗಲಿವೆ. ಜೊತೆಗೆ ಶಿಕ್ಷಣದಲ್ಲಿ ಸಹ ನಿಮಗೆ ವಿಶೇಷವಾದ ಪ್ರಗತಿ ಬರಲಿದೆ. ಹಿಂದೆ ವಿಫಲವಾದಂಥ ಪ್ರಯತ್ನಗಳು ಈಗ ಸಫಲವಾಗಿ ಅವೆಲ್ಲ ಯಶಸ್ವಿಯಾಗಿ ಆಗುತ್ತೆ. ಜೊತೆಗೆ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಸಹ ಇರುತ್ತೆ. ಮನೆಯಲ್ಲಿ ಸಹ ನೆಮ್ಮದಿಯ ವಾತಾವರಣ ಇರುವಂಥದ್ದು. ಹಾಗಾಗಿ 16ರಿಂದ 20ರವರೆಗೆ ಬರುವಂತಹ ಈ 5 ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಕನ್ಯಾದವರು. ಕೊನೆಯ ದಿನ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಅಲ್ಲಿ ಅಷ್ಟಮದಲ್ಲಿರುವಂಥ ಚಂದ್ರನ ಕಾರಣವಾಗಿ ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಇರ್ಬೋದು, ಮನಸ್ಸಿನಲ್ಲಿ ಸ್ವಲ್ಪ ಆತಂಕ ಭಯ ಹೆಚ್ಚಳವಾಗುವಂಥದ್ದು. ಜೊತೆಗೆ ಯಾವುದೇ ಪ್ರಯತ್ನದಲ್ಲಿ ಸ್ವಲ್ಪ ನಿಧಾನಗತಿ ಅಥವಾ ವಿಳಂಬಗಳು ಆಗ್ಬೋದು ಶನಿವಾರದಂದು. ಒಟ್ಟಿನಲ್ಲಿ ಈ ಒಂದು ಕನ್ಯಾ ರಾಶಿಯವರಿಗೆ ಈ 16, 17, 18, 19, 20 ಎಂಬಂತಹ 5 ದಿನಗಳು ಅತ್ಯಂತ ಅದ್ಭುತವಾದ ಶುಭಗಳನ್ನು ಕೊಡ್ತವೆ. ಆರಂಭದ ದಿನ ಮತ್ತು ಕೊನೆಯ ದಿನಗಳು ಸ್ವಲ್ಪ ಏರುಪೇರಿನ ಘಟನೆ, ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳು ಕನ್ಯಾ ರಾಶಿಯವರು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಆರೆಂಜ್, ಸ್ನೋ, ಗ್ರೇ, ಗ್ರೀನ್ ಮತ್ತು ವೈಟ್ ಬಣ್ಣವನ್ನು ಬಳಸ್ಕೋಬೋದು. ಸಂಖ್ಯೆಗಳು 1, 2, 4, 5, 6, 1, 2, 5, 6 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ತುಲಾರಾಶಿಗೆ ಆರಂಭದ ದಿನ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ. ಭಾನುವಾರದಂದು ಕೆಲವೊಂದು ಗ್ರಹಗಳ ವೈರುಧ್ಯವನ್ನು ಎದುರಿಸಬೇಕಾಗತ್ತೆ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ನಿರಂತರವಾಗಿ ಈ 5 ದಿನಗಳಲ್ಲಿ ನಿಮಗೆ ಈ ಚಂದ್ರನ ಬೆಂಬಲ ಇರುವುದಿಲ್ಲ ಹೊರತು ಇತರ ಬೆಂಬಲ ಖಂಡಿತ ಇರುತ್ತೆ. ಹಾಗೆ ಭಾನುವಾರ ಸ್ವಲ್ಪ ಮುನ್ನೆಚ್ಚರಿಕೆ. ಸೋಮವಾರ, ಮಂಗಳವಾರ, ಬುಧವಾರ ಎಲ್ಲ ನಾರ್ಮಲಾಗಿ ನಡೀತಾ ಹೋಗುತ್ತೆ. ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆದೆ. ಹಣಕಾಸಿನ ಅರಿವು ಚೆನ್ನಾಗುತ್ತೆ. ನಿಮ್ಮ ಒಂದು ಅವಲಂಬಿತರು ಯಾರಿದ್ದಾರೆ, ನಿಮ್ಮ ಮಕ್ಕಳು ಅಥವಾ ನಿಮ್ಮ ಸೋದರಿ ಯಾರು ಅವಲಂಬಿತರಿದ್ದಾರೆ ಅವರಿಗೆ ಸಹ ಈ ಒಂದು ಕಾಲದಲ್ಲಿ ಉತ್ತಮ ಫಲಗಳ ನಿರೀಕ್ಷೆ ಬರುತ್ತೆ. ಶುಭ ಕಾರ್ಯಗಳು ನಿಗದಿಯಾಗುವಂಥ ಅವಕಾಶಗಳು ಬರ್ಬೋದಾಗಿದೆ. ಹಾಗೆ 16, 17, 18ರಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ, ಆರ್ಥಿಕ ಜೀವನದಲ್ಲಿ ಭಾಳ ಉತ್ತಮ ಫಲಗಳನ್ನ ನಿರೀಕ್ಷೆ ಮಾಡಬಹುದು. ಭಾನುವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಸೋಮವಾರ, ಮಂಗಳವಾರ, ಬುಧವಾರ ಉತ್ತಮ ಫಲಗಳಿರ್ತವೆ. ಬಳಿಕ ಬರುವಂಥ 19, 20, 30 ಗುರುವಾರ, ಶುಕ್ರವಾರ, ಶನಿವಾರ ಸಹ ನಿಮ್ಮ ಪಾಲಿಗೆ ಅತ್ಯದ್ಭುತವಾದ ಶುಭಫಲ. ಚಂದ್ರನ ಬೆಂಬಲ ಇರುವ ಕಾರಣ ಅನೇಕ ರೀತಿಯ ಶುಭಫಲಗಳ ನಿರೀಕ್ಷೆ ಇರುತ್ತೆ. ಮನಸ್ಸಿಗೆ ಒಪ್ಪುವಂತಹ ಘಟನೆಗಳು ಜರುಗುತ್ತೆ. ವಿದ್ಯಾರ್ಥಿಗಳಿಗೆ ಸಫಲತೆ, ಯುವಕರಿಗೆ, ಸಾಧಕರಿಗೆ ಅವಕಾಶಗಳು. ದೀರ್ಘಕಾಲದ ನಿಮ್ಮ ಕನಸು ನನಸಾಗಿ ಮನಸ್ಸಿಗೆ ತೃಪ್ತಿಯಾಗುವಂಥದ್ದು. ಮನೆಗೆ ಸಂಬಂಧಿಸಿದ ಯಾವುದೇ ರೀತಿಯ ಯಂತ್ರ, ಉಪಕರಣ, ಲಕ್ಸುರಿ ಐಟಮ್ ಇತ್ಯಾದಿಗಳನ್ನು ಕೊಡುವಂಥ ಅವಕಾಶಗಳಿಗೆ ಬರಲಿದೆ. ಇನ್ನು ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಇನ್ನಿತರ ಕೃಷಿ ಚಟುವಟಿಕೆ ಇರುವಾಗ ಸಹ ಬಹಳ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡಬಹುದು 19, 20ರಲ್ಲಿ, 21ರಲ್ಲಿ. ಹಾಗಾಗಿ ನಿಮಗೆ ಆರಂಭದ ದಿನ ಅತ್ಯುತ್ತಮವಾಗಿ ಬಂದಿಲ್ಲವಾದರೂ ನಂತರ ಬರುವಂಥ 3 ದಿನಗಳು ಉತ್ತಮ ಬಂದಿವೆ. ಅದರ ನಂತರ ವಾರದ ಕೊನೆಯ 3 ದಿನಗಳು ಸಹ ಉತ್ತಮವಾಗಿ ಬಂದಿವೆ. ಹಾಗೆ 6 ದಿನಗಳಲ್ಲಿ ನೀವು ಉತ್ತಮ ಫಲವನ್ನು ಪಡೆಯಬಹುದಾಗಿದೆ. ಅದರಲ್ಲೂ ಕೊನೆಯ 3 ದಿನಗಳು 19, 20, 21 ಗುರುವಾರ, ಶುಕ್ರವಾರ, ಶನಿವಾರ ನಿಮ್ಮ ಎಲ್ಲ ಇಷ್ಟಾರ್ಥಗಳು, ಬೇಡಿಕೆಗಳು ಈಡೇರುವಂಥ ಚಂದ್ರನ ಅನುಗ್ರಹ ಇರುವಂಥ ಅತ್ಯದ್ಭುತವಾದ ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳೋದು ತುಲಾರಾಶಿಯವರು. ಬಳಸುವಂಥ ಬಣ್ಣ ಯೆಲ್ಲೋ ಅಥವಾ ಹಳದಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಯೆಲ್ಲೋ, ಮಿಕ್ಸ್, ಬ್ಲೂ, ರೆಡ್ ಬಣ್ಣಗಳನ್ನು ಈ ವಾರದಲ್ಲಿ ಬಳಸ್ಬೋದು. ಸಂಖ್ಯೆಗಳು 3, 7, 8, 9, 3, 7, 8, 9 ಎಂಬಂಥ ಸಂಖ್ಯೆಗಳನ್ನು ಬಳಸ್ಬೋದು. 3, 7, 8, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ.
ಇನ್ನು ವೃಶ್ಚಿಕ ರಾಶಿಗೆ ಈ ವಾರದ ಶುಭಾರಂಭ. ಭಾನುವಾರ ನಿಮ್ಮ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲು ದೂರ ಪ್ರಯಾಣದ ಯೋಗ ಕೆಲವರಿಗೆ ಬರಲಿದೆ. ಇದು ಮಾಡುವಂಥ ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟ ಏನಾದರೂ ಬದಲಾವಣೆಗಳು ಕಂಡುಕೊಳ್ಬೋದು. ಜೊತೆಗೆ ನಿಮಗೆ ಹಿರಿಯರಿಂದ ಆಶೀರ್ವಾದ ಸಿಗುವಂಥದ್ದು, ಅದು ಅನಿರೀಕ್ಷಿತವಾಗಿ ಹಿರಿಯರಿಂದ ನಿಮಗೆ ಏನಾದರೂ ಕೊಡುಗೆಗಳು ಸಹ ಸಿಗುವಂಥ ಅವಕಾಶ ಭಾನುವಾರದಂದು ಬರುತ್ತೆ. ಆ ಬಳಿಕ ಸೋಮವಾರ, ಮಂಗಳವಾರ, ಬುಧವಾರ 16, 17, 18 ಮಿಶ್ರ ಫಲಗಳ ಸೂಚನೆ. ಬಂಧುಗಳ ಜೊತೆ ಕಲಹ, ಮಿತ್ರರ ಜೊತೆ ಕಲಹ, ಹಣಕಾಸಿನ ಹರಿವು ಸ್ವಲ್ಪ ನಿಧಾನ ಆಗುವಂಥದ್ದು, ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ವಿವಾದಗಳು ಇರುವಂಥದ್ದು, ನಿಮ್ಮ ಮೇಲೆ ಯಾರು ಸುಳ್ಳು ಆರೋಪ ಮಾಡುವಂಥದ್ದೆಲ್ಲ ಘಟನೆಗಳಾಗುತ್ತೆ 16, 17, 18. 19, 20 ಸಹ ಸಾಮಾನ್ಯ ದಿನದಂದು ಕಂಡು ಬರುತ್ತೆ. 19, 20 ಹಾಗೆ ನಿಮಗೆ ಮಾತಿನ ಚಕಮಕಿ, ಮನೆಯ ಕಿರಿಯ ಸದಸ್ಯರಲ್ಲಿ ವೈರುಧ್ಯಗಳು ಬರುವಂಥದ್ದು, ಅಥವಾ ನೀವು ಹಿಂದೆ ಮಾಡಿದ ಯಾವುದೇ ಒಂದು ವಿಚಾರಕ್ಕೆ ಈಗ ಅದರಲ್ಲಿ ವಿರೋಧಗಳು ಕೆಲವರು ವ್ಯಕ್ತ ಆಗುವಂಥ, ಹಾಗಾಗಿ ಅಪ್ರಿಯವಾದ ಘಟನೆಗಳು 19, 20ರಲ್ಲಿ ಜರುಗಬಹುದಾಗಿದೆ. ಇನ್ನು ಕೊನೆಯ ದಿನ ಶನಿವಾರ ನಿಮಗೆ ಉತ್ತಮ ಫಲ. 21ರಂದು ನಿಮಗೆ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರ ವೃತ್ತಿ ವಹಿವಾಟಿನಲ್ಲಿ ಬಹಳಷ್ಟು ಹೆಚ್ಚಿನ ಒಂದು ಮುನ್ನಡೆಗಳು ಬರ್ಬೋದು. ದೀರ್ಘಕಾಲ ನಿಮ್ಮ ಸಮಸ್ಯೆಗಳು ಈಗ ಬಗೆಹರಿದು ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆಗಳು ಜರಗಲಿವೆ ಶನಿವಾರದಂದು. ಒಟ್ಟಿನಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ ಆರಂಭದ ದಿನ ಮತ್ತು ಕೊನೆಯ ದಿನಗಳಷ್ಟೇ ಅತ್ಯಂತ ಶುಭ ಫಲವನ್ನು ಕೊಡುವಂಥದ್ದು. ಮಧ್ಯದ ದಿನಗಳು 5 ದಿನಗಳಲ್ಲಿ ಸ್ವಲ್ಪ ಇಷ್ಟ ಫಲಗಳು ಸ್ವಲ್ಪ ಮಿಶ್ರ ಆಗುವಂಥದ್ದು, ಕೆಲವೊಮ್ಮೆ ಭೇದ ಭಾವಗಳು ಬರುವಂಥದ್ದು, ಇನ್ನೊಮ್ಮೆ ಮೇಲೆ ಕೆಲವೊಮ್ಮೆ ಕಾನೂನು ಕ್ರಮಗಳು ಬರ್ಬೋದು, ಅಥವಾ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರ್ಬೋದು, ವಿರುದ್ಧ ಲಿಂಗದವರ ಸಂಚುಗಳು ಬರ್ಬೋದು. ಹಾಗಾಗಿ ಈ ವಾರ ಅಷ್ಟೇನೋ ಒಂದು ಸ್ಮೂತಾಗಿ ಅಥವಾ ಅಷ್ಟೊಂದು ಅದೃಷ್ಟದಾಯಕವಾಗಿಲ್ಲ, ಏರುಪೇರುಗಳ ಘಟನೆ ಬರುತ್ತೆ. ಆರಂಭದ ದಿನ ಮತ್ತು ಕೊನೆಯ ದಿನ ಸ್ವಲ್ಪ ನಿಮ್ಮ ಮನಸ್ಸಿಗೆ ಸಮಾಧಾನ ಬರುತ್ತೆ. ಈ ವಾರ ನೀವು ಬಳಸುವಂಥ ಬಣ್ಣಗಳು ನೋಡಿದರೆ ಗ್ರೀನ್ ಅಥವಾ ಹಸಿರು ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಗ್ರೀನ್ ಮತ್ತು ಮಿಕ್ಸ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 5 ಮತ್ತು 7, 5 and 7 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಧನುಸ್ಸು ರಾಶಿಗೆ ಈ ವಾರದ ಆರಂಭ ಉತ್ತಮವಾಗಿ ಕಂಡು ಬಂದಿದೆ. ಹೆಚ್ಚಿನ ಬದಲಾವಣೆಗಳಿಲ್ಲ. ಆರೋಗ್ಯ, ಹಣಕಾಸು, ವ್ಯಾಪಾರ, ವೃತ್ತಿ ಎಲ್ಲ ಚೆನ್ನಾಗುತ್ತೆ. ಕೆಲವೊಬ್ಬರಿಗೆ ಭಾನುವಾರದೊಂದು ಸ್ವಲ್ಪ ಸಣ್ಣ ಪುಟ್ಟ ಅಲರ್ಜಿ, ಕಣ್ಣು ನೋವು ಅಥವಾ ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ನೋವು, ಸ್ಕಿನ್ ರ್ಯಾಷಸ್ ಮುಂತಾದೆಲ್ಲ ಸ್ವಲ್ಪ ತೊಂದರೆ ಕೊಡ್ಬೋದಾಗಿದೆ ಭಾನುವಾರದಂದು. ಅದರ ಹೊರತು ನಿಮ್ಮ ಜನರಲ್ ಆಗಿ ಇತರ ಜೀವನ ಶೈಲಿ ಭಾಳ ಉತ್ತಮವಾಗಿ ಇರ್ತದೆ. ಬೆಳಗ್ಗೆ ಬರುವಂಥ ಸೋಮವಾರ, ಮಂಗಳವಾರ, ಬುಧವಾರ 16, 17 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ. ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಏನಾದರೂ ಬದಲಾವಣೆ ತರುವಂಥ ಅವಕಾಶಗಳು ಸಹ ಕೆಲವೊಬ್ಬರಿಗೆ ಬರಲಿದೆ. 16, 17, 18 ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥ ಧನುರಾಶಿಯವರು. ವೈಯಕ್ತಿಕ ಜೀವನ, ಕೌಟುಂಬಿಕ ಬಾಂಧವ್ಯ ಅಥವಾ ದಾಂಪತ್ಯ ಬಾಂಧವ್ಯ ಸಹ ಈ 3 ದಿನಗಳಲ್ಲಿ ಬಹಳ ಚೆನ್ನಾಗಿ ಬರುವಂಥದ್ದು. ಇನ್ನು 19, 20 ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಬರುತ್ತೆ. ಅಲ್ಲಿ ನಿಮಗೆ ಚಂದ್ರನ ಬೆಂಬಲದ ಕೊರತೆ ಕಾರಣ ಕೆಲವೊಬ್ಬರಿಗೆ ನಷ್ಟಗಳಾಗುವಂಥದ್ದು, ಇನ್ನು ಕೆಲವರಿಗೆ ಮಾತಿನ ಚಕಮಕಿ ಬರುವುದು, ಇನ್ನು ಕೆಲವೊಬ್ಬರ ಒಂದು ಜೀವನದಲ್ಲಿ ಏನಾದರೂ ಅಹಿತಕರ ಘಟನೆಗಳು ಜರಗಬಹುದಾಗಿದೆ. ಹಾಗಾಗಿ 19, 20 ಸ್ವಲ್ಪ ನೀವು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಯಾವುದೇ ರೀತಿಯ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅಷ್ಟು ಉತ್ತಮವಾಗಿರೋದಿಲ್ಲ. ಇನ್ನು 21 ವಾರದ ಕೊನೆ ದಿನ 21 ಸಾಮಾನ್ಯ ದಿನ ಕಂಡು ಬಂದಿದೆ. ಯಾವುದೇ ರೀತಿಯ ಬದಲಾವಣೆಗಳಿಲ್ಲ. ನಿಮ್ಮ ಜೀವನ ಅಥವಾ ವೃತ್ತಿಗೆ ಸಂಬಂಧಪಟ್ಟ ಏನಾದರೂ ನಿಮಗೆ ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಈ ದಿನ ಸಹಾಯ ಆಗ್ಬೋದಾಗಿದೆ. ಜೊತೆಗೆ ನಿಮ್ಮ ವಿರುದ್ಧ ಇದ್ದಂಥ ಕೆಲವು ದೂರುಗಳು ಈಗ ಸಡಿಲ ಆಗುವಂಥದ್ದು, ಅದರಿಂದ ನಿಮಗೆ ಏನಾದರೂ ಹೆಚ್ಚಿನ ಆತಂಕಗಳು ಬರದೆ ಆತಂಕ ಸ್ವಲ್ಪ ನಿವಾರಣೆ ಆಗುವಂಥದ್ದು. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ವಾರದ ಕೊನೆ ದಿನ ನಿರೀಕ್ಷೆ ಮಾಡ್ಬೋದು. ಒಟ್ಟಿನಲ್ಲಿ ಧನುರಾಶಿಯವರಿಗೆ ವಾರದ ಆರಂಭದ ದಿನ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ. ಆ ಬಳಿಕ ಬರುವಂಥದ್ದು 16, 17, 18 ಸ್ವಲ್ಪ ಉತ್ತಮ ಫಲದ ಸೂಚನೆ. ನಂತರ ಕೊನೆಯ 3 ದಿನಗಳ ಮತ್ತೊಮ್ಮೆ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಸ್ವಲ್ಪ ಏಳು ಬೀಳುಗಳು, ಸವಾಲುಗಳು, ಸಂಕಷ್ಟಗಳು ಧನುರಾಶಿಯವರಿಗೆ ಸ್ವಲ್ಪ ಬರ್ಬೋದಾಗಿದೆ. ಗುರುಬಲದ ಒಂದು ಅನುಕೂಲತೆ ನಿಮಗೆ ಇರುವ ಕಾರಣ ಹೆಚ್ಚಿನ ಆತಂಕ ಭಯ ಪಡಬೇಕಾಗಿಲ್ಲ. ಗುರುವಿನ ಅನುಕೂಲ ಜೊತೆಗೆ ರಾಹುವಿನ ಬೆಂಬಲ, ಶುಕ್ರನ ಬೆಂಬಲ ಇರುವ ಕಾರಣ ಹಣಕಾಸು, ಆರ್ಥಿಕತೆ ಜೊತೆಗೆ ಹಣದ ಒಂದು ಹರಿವು ಬಹಳ ಚೆನ್ನಾಗಾಗಬಹುದು. ವೃತ್ತಿ ವ್ಯಾಪಾರ ಉದ್ಯೋಗಸ್ಥರಿಗೆ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರುಗಳು ವೈಯಕ್ತಿಕವಾಗಿ ಬರ್ಬೋದಾಗಿದೆ, ಹೊರತು ಹೆಚ್ಚಿನ ಆತಂಕ ಏನೂ ಇರೋದಿಲ್ಲ ಧನುರಾಶಿಯವರಿಗೆ. ನೀವು ಬಳಸುವಂಥ ಒಂದು ಬಣ್ಣಗಳು ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಹಸಿರು, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಎಲ್ಲೋ, ಗ್ರೇ ಮತ್ತು ವೈಟ್ ಬಣ್ಣಗಳು ಬಳಸ್ಕೊಳ್ಳಿ. ಸಂಖ್ಯೆಗಳು 3, 4, 6, 3, 4, 6 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ಮಕರ ರಾಶಿಗೆ ವಾರದ ಶುಭಾರಂಭ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗ್ಬೋದಾಗಿದೆ. ಜೊತೆಗೆ ಹಣಕಾಸಿನ ಅರಿವು ಉತ್ತಮ ಇರುತ್ತೆ. ಬಂಧು ಬಾಂಧವರಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ. ಆ ಬಳಿಕ ಬರುವಂಥದ್ದು 16, 17 ನಿಮಗೆ ಮಿಶ್ರ ಫಲಗಳ ಸೂಚನೆ. ಯಾವುದೇ ರೀತಿಯ ನಿಮ್ಮ ಪ್ರಯತ್ನಗಳಿಗೆ ಅಲ್ಲಿ ತೊಂದರೆಗಳು ಎದುರಾಗುವಂಥದ್ದು, ಅಥವಾ ಪೊಲೀಸ್ ಇಲಾಖೆ ಇನ್ನಿತರ ಇಲಾಖೆಗಳು ನಿಮಗೆ ತೊಂದರೆಗಳು ಬರುವಂಥದ್ದು, ಜೊತೆಗೆ ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ವಿವಾದ, ಕಾಂಟ್ರವರ್ಸಿಗಳು ಆಗುವಂಥ ಸಾಧ್ಯತೆ ಬರುತ್ತೆ 16, 17, 18ರಲ್ಲಿ. ಹಾಗಾಗಿ 16, 17, 18ರಲ್ಲಿ ಹಣಕಾಸು, ವ್ಯಾಪಾರ, ಉದ್ಯೋಗ, ವೃತ್ತಿಗೆ ಸಂಬಂಧಪಟ್ಟು ಎಚ್ಚರಿಕೆ ಹೆಜ್ಜಬೇಕು. ಜೊತೆಗೆ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳಿಂದ ನಿಮಗೆ ನಷ್ಟ ಕಷ್ಟಗಳಾಗ್ಬೋದು. ದೊಡ್ಡ ಮೊತ್ತದ ಸಾಲ ಕೊಡೋದು, ದೊಡ್ಡ ಮೊತ್ತದ ಸಾಲ ಪಡೆಯೋದು, ಅದರಿಂದ ನಿಮಗೆ ನಷ್ಟ ಕಷ್ಟಗಳ ಒಂದು ಸಾಧ್ಯತೆ ಬರುತ್ತೆ 16, 17, 18ರಲ್ಲಿ. ಇನ್ನು 19, 20, 21 3 ದಿನಗಳು ನಿಮ್ಮ ಪಾಲಿಗೆ ಉತ್ತಮ ದಿನ. 3 ದಿನಗಳಲ್ಲಿ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲೇ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆದಿದೆ. ಜೊತೆಗೆ ನಿಮಗೆ ಹಿಂದೆ ಯಾವುದೇ ರೀತಿಯ ವ್ಯಕ್ತಿಗಳಿಂದ ಸಹಾಯ ಆಗಿತ್ತು, ಅಂಥ ವ್ಯಕ್ತಿಗಳಿಂದ ನಿಮಗೆ ಮತ್ತೊಮ್ಮೆ ದೊಡ್ಡ ಮೊತ್ತದ ಸಹಾಯ ಆಗುವಂಥದ್ದು,
ಅದೇ ರೀತಿ ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಬರ್ಬೋದು. ವೃತ್ತಿ ರಹಿತರಿಗೆ ಉತ್ತಮವಾದ ವೃತ್ತಿ ಸಿಗ್ಬೋದು, ಅಥವಾ ಈಗಾಗಲೇ ವೃತ್ತಿಯವರಿಗೆ ಉತ್ತಮವಾದ ಬಡ್ತಿ ಪ್ರಮೋಷನ್ ಎಲ್ಲ ಸಿಗುವಂಥದ್ದು. ಈ ರೀತಿ ಅನೇಕ ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು 19-20ರಲ್ಲಿ. ಕೊನೆಯ ದಿನ 21 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. 21ರಲ್ಲಿ ಸಹ ಹಾಗೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲು, ವ್ಯಾಪಾರದಲ್ಲಿ ಜಯ, ಮದುವೆ ಇತ್ಯಾದಿಗಳು ಫಿಕ್ಸ್ ಆಗುವಂಥದ್ದು. ಜೊತೆಗೆ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟ ಮಹತ್ವವಾದ ಹೆಜ್ಜೆಗಳನ್ನು ಇಡುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವಾರದಲ್ಲಿ ವಿಶೇಷವಾಗಿ ಮಕರ ರಾಶಿಯವರಿಗೆ ಉತ್ತಮ ಫಲಗಳು ಆರಂಭದಲ್ಲಿ ಬಂದಿವೆ. ಆ ಬಳಿಕ 19, 20, 21ರಲ್ಲಿ ಸಹ ಬಂದಿವೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುತ್ತದೆ. ಮಧ್ಯದಲ್ಲಿ 16, 17, 18 ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. 16, 17, 18ರಲ್ಲಿ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ಅಥವಾ ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್ ಎಲ್ಲ ಆ 3 ದಿನಗಳು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು. ಈ ವಾರದಲ್ಲಿ ಮಕರ ರಾಶಿಯವರು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಆರೆಂಜ್, ಗ್ರೀನ್, ವೈಟ್ ಮತ್ತು ಬ್ಲೂ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 1, 4, 6, 8, 1, 4, 6, 8 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ವಾರದ ಆರಂಭ ಶುಭ ಆರಂಭವಾಗಿ ಬರ್ತಾ ಇದೆ. ಆರಂಭದ ದಿನ ಸಾಮಾನ್ಯವಾಗಿ ನಿಮಗೆ ಹಣಕಾಸು ಆರೋಗ್ಯ ಎಲ್ಲ ಉತ್ತಮ ಇರುತ್ತೆ. ಕೆಲವೊಬ್ಬರಿಗೆ ಏನಾದರೂ ಹಣಕಾಸಿನ ವಿಚಾರವಾಗಿ ಸಣ್ಣ ಪುಟ್ಟ ಏರುಪೇರುಗಳು ಮೋಸಗಳು ಆಗ್ಬೋದು, ಅಥವಾ ಯಾರದೇ ನಿಮ್ಮ ಮಿತ್ರರಿಗೆ ಶತ್ರು ರೂಪವಾಗಿ ನಿಮಗೆ ಏನಾದರೂ ರಾಂಗ್ ಐಡಿಯನ್ನು ಕೊಡುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಭಾನುವಾರದಂದು. ಆ ಬಳಿಕ ಸೋಮವಾರ, ಮಂಗಳವಾರ, ಬುಧವಾರ 16, 17, 18 ನಿಮ್ಮ ಪಾಲಿಗೆ ಉತ್ತಮ ದಿನ. 16, 17, 18ರಲ್ಲಿ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳಾಗುತ್ತವೆ. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸಹ ಮುನ್ನಡೆ ಬರುವಂಥದ್ದು. ಜೊತೆಗೆ ಸಾಂಸಾರಿಕವಾದ ಕಲಹಗಳು ಬಗೆಹರಿದು ಎಲ್ಲವೂ ನಿಮ್ಮ ಪರವಾಗಿ ಸುಖಾಂತ್ಯ ಆಗುವಂಥದ್ದು ಇರುತ್ತೆ. ಇದಕ್ಕೆ ದಂಪತಿಗಳ ಮಧ್ಯೆ ಉತ್ತಮ ಬಾಂಧವ್ಯ ಮಾಡುವಂಥದ್ದು, ಸಹೋದರರ ಮಧ್ಯೆ ಬಾಂಧವ್ಯ ಮಾಡುವಂಥದ್ದು, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದ ನಡೆಗಳು ಬರುವಂಥದ್ದು. ಆ ಬಳಿಕ 19, 20 ಅಷ್ಟೇನು ಉತ್ತಮವಾಗಿಲ್ಲ. 19, 20ರಲ್ಲಿ ಸ್ವಲ್ಪ ಏರುಪೇರಿನ ಘಟನೆ, ಸಾಲಗಾರರ ಕಾಟ, ಹಣಕಾಸಿನ ಸಮಸ್ಯೆಗಳು ತೊಂದರೆ ಆಗುವಂಥದ್ದು. ಜೊತೆಗೆ ಮಾಡುವಂಥ ಉದ್ಯೋಗ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟು ಅನೇಕ ರೀತಿಯ ಒಂದು ಅಪವಾದಗಳು, ಅಡಚಣೆಗಳು ನಿಮಗೆ ಬರ್ಬೋದಾಗಿದೆ 19, 20ರಲ್ಲಿ. ಇನ್ನು 21 ನಿಮ್ಮ ಪಾಲಿಗೆ ಉತ್ತಮ ದಿನ. ಶನಿವಾರ 21ರಲ್ಲಿ ಅನೇಕ ರೀತಿಯ ಶುಭ ಲಾಭಗಳು ಆಗುವಂಥದ್ದು. ಅನಿರೀಕ್ಷಿತ ಧನ, ಅನಿರೀಕ್ಷಿತವಾದ ನಿಮಗೆ ಮನಸ್ಸಿನಿಂದ ಅನೇಕ ರೀತಿಯ ಉತ್ತಮ ಫಲಗಳು ಸಹ ಸಿಗುವಂಥದ್ದು. ಹಾಗಾಗಿ ಆರ್ಥಿಕವಾಗಿ 21 ಅಥವಾ ಶನಿವಾರದಂದು ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಆರಂಭದ ದಿನ ಅಂದರೆ ಭಾನುವಾರ, ಆಮೇಲೆ ಸೋಮವಾರ, ಮಂಗಳವಾರ, ಬುಧವಾರ, ಅಲ್ಲಿ ಆ 4 ದಿನಗಳು ಉತ್ತಮ ಫಲವನ್ನು, ಕೊನೆಯ ಶನಿವಾರ ಸಹ ಉತ್ತಮ ಫಲವನ್ನು ಪಡೆಯಲಿವೆ. ಹಾಗಾಗಿ ಆರಂಭದ 4 ದಿನಗಳನ್ನು, ಕೊನೆಯ ಒಂದು ಶನಿವಾರವನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಈ ದಿನ ಚಾಲನೆ ಮಾಡ್ಬೋದಾಗಿದೆ. ದೂರ ಪ್ರಯಾಣ ಯೋಗ, ಜೊತೆಗೆ ನಿಮಗೆ ಬಂಧು ಬಾಂಧವರಿಗೆ ಬೆರೆಯುವಂಥ ಯೋಗಗಳು ಸಹ ಈ ವಾರದಲ್ಲಿ ಕುಂಭರಾಶಿಯವರಿಗೆ ಒದಗಿ ಬರುತ್ತೆ. ನೀವು ಬಳಸ್ತಕ್ಕಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸ್ನೋ, ಯೆಲ್ಲೋ, ವೈಟ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 2, 3, 6, 2, 3, 6 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ಮೀನರಾಶಿಗೆ ವಾರದ ಆರಂಭ ಸಾಮಾನ್ಯ ಉತ್ತಮವಾಗಿ ಬರ್ತಾಯಿದೆ. ಲಾಭ ಸ್ಥಾನದಲ್ಲಿರುವ ಚಂದ್ರನು ನಿಮಗೆ ವಿಶೇಷವಾದ ಲಾಭವನ್ನು, ಜಯವನ್ನು 15ನೇ ತಾರೀಕಂದು ಭಾನುವಾರದಂದು ಕೊಡಲಿದ್ದಾನೆ. ಜೊತೆಗೆ ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಸಿದ್ಧಿಯಾಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶದ ಒದಗಿ ಬರಲಿದೆ. ಹಣಕಾಸಿನ ಹರಿವು ಬಹಳ ಚೆನ್ನಾಗಿರುತ್ತೆ. ಆ ಬಳಿಕ 16, 17, 18 ಸಾಮಾನ್ಯ ಉತ್ತಮವನ್ನು ಕಂಡುಬರುತ್ತೆ. ಯಾವುದೇ ರೀತಿಯ ಆತಂಕ, ಚಿಂತೆ ಬೇಕಾಗಿಲ್ಲ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸಹ ಮುನ್ನಡೆ ಬರ್ಬೋದಾಗಿದೆ. ಇವೆಲ್ಲ ಚೆನ್ನಾಗಿ ಸದುಪಯೋಗಪಡಿಸಿಕೊಂಡು 16, 17, 18, 19, 20, 21 3 ದಿನಗಳು ಸಹ ಮತ್ತೊಮ್ಮೆ ನಿಮಗೆ ಉತ್ತಮವಾದ ಫಲವನ್ನು ನಿಮಗೆ ನಿರೀಕ್ಷೆ ಮಾಡ್ಬೋದು. 19, 20, 21ರಲ್ಲಿ ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟು ಮಹತ್ತರವಾದ ಬದಲಾವಣೆ, ದೂರ ಪ್ರಯಾಣ ಮಾಡುವಂಥ ಅವಕಾಶ ಸಹ ಒದಗಿ ಬರಲಿದೆ. ಜೊತೆಗೆ ಬಂಧು ಬಾಂಧವರೊಂದಿಗೆ ಬಾಂಧವ್ಯ ಚೆನ್ನಾಗಿ ವೃದ್ಧಿಯಾಗುವಂಥದ್ದು. ಧಾರ್ಮಿಕ ಕ್ಷೇತ್ರಗಳ ಸಂದರ್ಶನ ಕೆಲವರಿಗೆ ಅವಕಾಶ ಬರ್ಬೋದು. ಹಾಗಾಗಿ ಪತಿ ಪತ್ನಿಯರ ಬಾಂಧವ್ಯ, ಸಹೋದರರ ಬಾಂಧವ್ಯ, ತಂದೆ ತಾಯಿಗಳ ಜೊತೆಗೆ ಬಾಂಧವ್ಯ ಬಹಳ ಉತ್ತಮ ಆಗಿರುತ್ತೆ. ಮನೆಯಲ್ಲಿ ಖುಷಿಯ ವಾತಾವರಣ ಮೂಡುತ್ತೆ 19, 20, 21ರಲ್ಲಿ. ಇವೆಲ್ಲ ಚೆನ್ನಾಗಿ ಗಮನದಲ್ಲಿಟ್ಕೊಂಡು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇವೆಲ್ಲವೂ ಈ ಮೀನರಾಶಿಯವರಿಗೆ ಈ ವಾರದಲ್ಲಿ ಹೆಚ್ಚಿನ ಒಂದು ಅವಕಾಶಗಳ, ಗ್ರಹಗಳ ಬೆಂಬಲ ಸಿಗ್ತಾಯಿದೆ. ಆರಂಭದ ಭಾನುವಾರ ಲಾಭಸ್ಥಾನದ ಚಂದ್ರನ ಅನುಗ್ರಹ, ಜೊತೆಗೆ ಬರತಕ್ಕಂಥ ಕೊನೆಯ 3 ದಿನಗಳಲ್ಲಿ ವಿಶೇಷವಾದ ಚಂದ್ರನ ಜನ್ಮದ ಒಂದು ಅನುಗ್ರಹ, ಇವೆಲ್ಲ ನಿಮಗೆ ಬರಲಿದೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಬಾಲ್ಯಕ್ಕೆ ಸಂಬಂಧಪಟ್ಟು ಕೆಲವರಿಗೆ ಇದ್ದಂತಹ ಈ ಸಣ್ಣ ಪುಟ್ಟ ಈ ಆಸೆ ಆಕಾಂಕ್ಷೆಗಳು ಸಹ ಈಗ 19, 20, 21ರಲ್ಲಿ ಈಡೇರುವಂಥ ಒಂದು ಸಾಧ್ಯತೆ ಚಂದ್ರನ ವಿಶೇಷವಾದ ಅನುಗ್ರಹದಿಂದ ಸಹ ಬರ್ಬೋದಾಗಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳು ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಗ್ರೀನ್, ವೈಟ್ ಮಿಕ್ಸ್, ರೆಡ್ಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 5, 6, 7, 9, 5, 6, 7, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಈ ವಾರದಲ್ಲಿ ನಿಮಗೆ ಮಂಗಳನ ವಿಶೇಷವಾದ ಅನುಗ್ರಹ ಈ ವಾರ ಪೂರ್ತಿ ಜೊತೆಗೆ ತಿಂಗಳ ಪೂರ್ತಿಯಲ್ಲಿ ಇರುವುದರಿಂದ
ಅನೇಕ ರೀತಿಯ ಭೂಮಿಗೆ ಸಂಬಂಧಪಟ್ಟ ಕೆಲಸ, ರಿಯಲ್ ಎಸ್ಟೇಟ್ ಸಂಬಂಧ ಕೆಲಸ, ಮನೆ ಭೂಮಿ ಕೊಳ್ಳುವಂಥದ್ದು, ಯಂತ್ರ ವಾಹನಗಳನ್ನು ಕೊಳ್ಳುವಂಥದ್ದು ಮುಂತಾದ ಅನಿರೀಕ್ಷಿತವಾದ ಹಲವಾರು ಸಾಧನೆಗಳಿಗೆ ಚಾಲನೆ ಸಿಗಲಿದೆ. ನಿಮ್ಮ ಹಲವಾರು ದೀರ್ಘಕಾಲದ ಕನಸುಗಳು ಸಹ ಈಡೇರಲಿಕ್ಕೆ ಮಂಗಳನ ಸಹಾಯ ಸಹ ಅಪರೂಪದಲ್ಲಿ ಸಿಗ್ತಾ ಇದೆ. ಯಾಕಂದರೆ ಮಂಗಳನು ಒಂದು ಬಾರಿ ಗೋಚಾರದಲ್ಲಿ ಕೇವಲ 3 ರಾಶಿಗಳಿಗೆ ಉತ್ತಮ ಫಲವನ್ನು ಕೊಡೋದು. ಅಂತಹ ರಾಶಿಗಳಲ್ಲಿ ನಿಮ್ಮ ರಾಶಿ ಒಂದಾಗಿರೋ ಕಾರಣ ಅನೇಕ ರೀತಿಯ ನಿಮಗೆ ಉತ್ತಮವಾದ ಮಂಗಳನ ಫಲಗಳು ಸಿದ್ಧಿಯಾಗಲಿವೆ. ಹಾಗಾಗಿ 15, 19, 20ರಲ್ಲಿ ವಿಶೇಷವಾದ ಚಂದ್ರನ ಬೆಂಬಲ ಸಹ ಇರಲಿದೆ. ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣವನ್ನು ಬಳಸಿಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇಲ್ಲಿವರೆಗೆ 12 ರಾಶಿಗಳ ಈ ವಾರದ ಭವಿಷ್ಯವನ್ನು ವಿಶ್ಲೇಷಣೆ ಮಾಡಿದ್ದೇನೆ. ಜೂನ್ 15ರಿಂದ 21ರವರೆಗಿನ ವಿಶ್ಲೇಷಣೆ. ಇಲ್ಲಿ ಬರತಕ್ಕಂಥ ಫಲಗಳಲ್ಲಿ ಕೆಲವರಿಗೆ ಉತ್ತಮ, ಕೆಲವರಿಗೆ ಮಧ್ಯಮ, ಕೆಲವರಿಗೆ ಸಂಕಷ್ಟ ಫಲಗಳು ವ್ಯಕ್ತವಾಗಿದ್ದರು. ಇವೆಲ್ಲವೂ ಈ ಸಾರ್ವತ್ರಿಕವಾದ ಸರಾಸರಿಯಾದ ಫಲ. ಉತ್ತಮ ದಶಾಭುಕ್ತಿಗಳು ನಡೆದಿರುವಂಥ ನಿಮ್ಮ ಜಾತಕ ಕುಂಡಲಿ ಉತ್ತಮ ಯೋಗ ಬೆಂಬಲ ಇರುವಂಥವರಿಗೆ ಯಾರೂ ಆತಂಕ ಭಯ ಪಡಬೇಕಾಗಿಲ್ಲ. ಅವೆಲ್ಲವೂ ನಿಮ್ಮ ಒಂದು ವೈಯಕ್ತಿಕ ಜಾತಕ ಕುಂಡಲಿಗೆ ಅನುಗುಣ ಉತ್ತಮ ಫಲಗಳು ಸಹ ಸಿದ್ಧಿಯಾಗಿರೋದು ನಾವು ಆರೈಕೆ ಮಾಡ್ತೇವೆ. ವಾಹಿನಿಯ ನಿರಂತರ ಪ್ರೋತ್ಸಾಹಿಸೋದಕ್ಕೆ ತಮಗೆ ಧನ್ಯವಾದಗಳು. ಜೊತೆಗೆ ಮುಂದೆ ಸಹ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.